ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕೆ.ಡಿ. ಸೊಸೈಟಿಯ ಬಸವಪ್ರಭು ಕೋರೆ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಕಾಲೇಜ್ ಚಿಕ್ಕೋಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾನು ಸ್ಪೆಕ್ಟ್ರೋಸ್ಕೋಪಿ ಅಂತ ಚಾಪ್ಟರ್ ಮೇಲೆ ಜನರಲ್ ಪ್ರಿನ್ಸಿಪಲ್ಸ್. ಸ್ಪೆಕ್ಟ್ರೋಸ್ಕೋಪಿ ಇಸ್ ಎ ವೆರಿ ಹ್ಯೂಜ್ ಸಬ್ಜೆಕ್ಟ್. ನಿಮ್ಮ ಸಿಲೆಬಸ್ಸಲ್ಲಿ ಏನಿದೆಯಲ್ಲ ಅದರ ಎಲಿಮೆಂಟ್ರಿ ಥಿಂಗ್ಸ್ ಇವತ್ತು ಎಕ್ಸ್ಪ್ಲೈನ್ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ. ದಿಸ್ ಇಸ್ ಎ ಪಾರ್ಟ್ ಆಫ್ ಸೆಕೆಂಡ್ ಸೆಮ್ ಅಲ್ಲಿ ಥರ್ಡ್ ಯೂನಿಟ್ ಅಲ್ಲಿ ಬರುವಂಥ ಚಾಪ್ಟರ್ ಇದ್ದು ಸ್ಪೆಕ್ಟ್ರೋಸ್ಕೋಪಿ ಅಂತ. ಅದರದ್ದು ಇವತ್ತು ಇನ್ ಡೀಟೇಲ್ ಆಗಿ ಅಂದ್ರೆ ವೆರಿ ಎಲಿಮೆಂಟ್ರಿ ಥಿಂಗ್ಸ್, ವೆರಿ ಬೇಸಿಕ್ ಥಿಂಗ್ಸ್ ಐ ವಾಂಟ್ ಟು ಡಿಸ್ಕಸ್ ಟುಡೇ ಇನ್ ದಿಸ್ ವಿಡಿಯೋ. ಸ್ಪೆಕ್ಟ್ರೋಸ್ಕೋಪಿ 1 ಅಂತ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ನಿಮ್ಮ ಸಿಲೆಬಸ್ ಅಲ್ಲೂ ಇಂಟ್ರೊಡಕ್ಷನ್ ಟು ದಿ ಕನ್ವೆನ್ಷನ್ ಮೆಥಡ್ ಆಫ್ ಎಲಿಸಿಡೇಷನ್ ಆಫ್ ಎ ಸ್ಟ್ರಕ್ಚರ್ ಆಫ್ ಎನ್ ಆರ್ಗ್ಯಾನಿಕ್ ಕಾಂಪೌಂಡ್ ಕೆಮಿಕಲ್ ಡಿಗ್ರೇಡೇಷನ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಏನು ಅಂತಂದ್ರೆ ಯಾವುದೋ ಒಂದು ಅನ್ನೋನ್ ಕಾಂಪೌಂಡ್ ಇದೆ, ಯಾವುದೋ ಒಂದು ರಿಸರ್ಚ್ ಮಾಡಿದಾಗ ನನಗೆ ಯಾವುದೋ ಒಂದು ಅನ್ನೋನ್ ಕಾಂಪೌಂಡ್ ಬಂದಿದೆ, ಆ ಕಾಂಪೌಂಡ್ ಸ್ಟ್ರಕ್ಚರ್ ಏನಿದೆ ಅಂತ ನಾನು ಐಡೆಂಟಿಫೈ ಮಾಡಬೇಕು. ಅದಕ್ಕೆ ಕ್ಲಾಸಿಕಲ್ ಮೆಥಡ್ ಅಂತ ಹೇಳ್ತಿದ್ವಿ, ಓಲ್ಡ್ ಮೆಥಡ್ ಅಂತ ಹೇಳ್ತಿದ್ವಿ. ಕನ್ವೆನ್ಷನ್ ಮೆಥಡ್ ಅಲ್ಲಿ ಕೆಮಿಕಲ್ ಡಿಗ್ರೇಡೇಷನ್ ಮೆಥಡ್ ಅಲ್ಲಿ ನಾವು ಮುಂಚೆ ಮಾಡ್ತಾ ಇದ್ವಿ ಅಪ್ ಟು 1940. ಅದಾದ್ಮೇಲೆ ನಾವೇನ್ ಮಾಡಿದ್ವಿ, ವಿ ಟರ್ನ್ಡ್ ಇಟ್ ಎ ಸ್ಪೆಕ್ಟ್ರೋಸ್ಕೋಪಿಕ್ ಮೆಥಡ್. ಇಟ್ಸ್ ಎ ಇನ್ಸ್ಟ್ರುಮೆಂಟಲ್ ಮೆಥಡ್. ಈ ಸ್ಪೆಕ್ಟ್ರೋಸ್ಕೋಪಿಕ್ ಮೆಥಡ್ಸ್ ಬಂದ್ಮೇಲೆ ಏನಾಯ್ತು ಅಂದ್ರೆ ಎಂಟೈರ್ಲಿ ನಮ್ದು ರಿಸರ್ಚ್ ಮೆಥಡಾಲಜಿ ಏನಿದೆ, ರಿಸರ್ಚ್ ಐಡೆಂಟಿಫಿಕೇಶನ್ ಆಫ್ ದಿ ಆರ್ಗ್ಯಾನಿಕ್ ಕಾಂಪೌಂಡ್ ಏನಿದೆ, ಟ್ರೆಮೆಂಡಸ್ ಆಗಿ ಚೇಂಜ್ ಆಯ್ತು. ಸೊ ಅದ್ರ ಬಗ್ಗೆ ಇವತ್ತು ಇನ್ ಡೀಟೇಲ್ ಆಗಿ ಹೇಳೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಹಾಗಾದ್ರೆ ಸ್ಪೆಕ್ಟ್ರೋಸ್ಕೋಪಿ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದ್ರೆ ಏನು? ಸಿನ್ಸ್ ಇಟ್ಸ್ ಅ ಪಾರ್ಟ್ ಆಫ್ ಎನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇರೋದ್ರಿಂದ, ಯೂನಿಟ್ 3 ನಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿನೇ ಇರೋದ್ರಿಂದ ನಾನು ಐ ಆಮ್ ಗೋಯಿಂಗ್ ಟು ರಿಸ್ಟ್ರಿಕ್ಟ್ ಮೈಸೆಲ್ಫ್ ಟು ದಿ ಸ್ಪೆಕ್ಟ್ರೋಸ್ಕೋಪಿ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಸ್ಪೆಕ್ಟ್ರೋಸ್ಕೋಪಿ ಫಿಸಿಕಲ್ ಕೆಮಿಸ್ಟ್ರಿಗೂ ಬರುತ್ತೆ, ಅದೇ ತರ ನಿಮ್ಗೆ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗೂ ಬರುತ್ತೆ, ಎಲ್ಲ ಬರುತ್ತೆ. ಅದೇ ನಾನು ಕೆಮಿಸ್ಟ್ರಿನ ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ನಾನು ಡಿಸ್ಕಷನ್ನ ಕನ್ಸ್ಟ್ರೈನ್ ಮಾಡ್ಕೊಳ್ತಾ ಇದ್ದೀನಿ. ಯಾರು ಕೆಮಿಸ್ಟ್ರಿ ಓದ್ತಾರಲ್ಲ ಅವ್ರಿಗೆ ಕೆಮಿಸ್ಟ್ ಅಂತ ಹೇಳ್ತೀವಿ. ಅವ್ರಿಗೆ ಅಬ್ಸರ್ವೇಷನ್ ಪವರ್ ತುಂಬಾ ಜಾಸ್ತಿ ಇರ್ಬೇಕಾಗತ್ತೆ. ಅವ್ರ ಕಣ್ಣು, ಕಿವಿ, ಮೂಗು ತುಂಬಾ ಚುರುಕಾಗಿರ್ಬೇಕಾಗತ್ತೆ. ಕಣ್ಣು ಯಾಕೆ ಅಂತಂದ್ರೆ ವಿ ಹ್ಯಾವ್ ಟು ಅಬ್ಸರ್ವ್ ಯಾವುದೋ ಒಂದು ಮೈನ್ಯೂಟ್ ಆಫ್ ದಿ ಮೈನ್ಯೂಟ್ ಚೇಂಜಸ್ ಆದ್ರೂ ನನಗೆ ಐಡೆಂಟಿಫೈ ಮಾಡಕ್ ಬರಬೇಕು. ಕಲರ್ ಚೇಂಜ್ ಆಗ್ತಾ ಇದೆಯಾ, ಎಫರೋಸೆನ್ಸ್ ಬರ್ತಾ ಇದೆಯಾ, ಗ್ಯಾಸ್ ಎವಾಲ್ವ್ ಆಗ್ತಾ ಇದೆಯಾ, ಆಗ್ತಾ ಇದ್ರೆ ಯಾವ ತರ ಎವಾಲ್ವ್ ಆಗ್ತಿದೆ, ಯಾವ ಕಲರ್ ಇದೆ, ಅದೆಲ್ಲ ನನಗೆ ಐಡೆಂಟಿಫೈ ಮಾಡೋದು ಗೊತ್ತಿರಬೇಕು. ಜೊತೆಗೆ ಸಮ್ ಆಫ್ ದಿ ರಿಯಾಕ್ಷನ್ಸ್ ಆರ್ ದೇ ಗೋಯಿಂಗ್ ಟು ಪ್ರೊಡ್ಯೂಸ್ ದಿ ಸೌಂಡ್ ಎಲ್ಲ ಕಿವಿ ಚುರುಕಾಗಿರ್ಬೇಕು. ಫಾರ್ ಎಕ್ಸಾಂಪಲ್ ಸೋಡಿಯಂ ಇದೆ, ಸೋಡಿಯಂ ನಾನು ವಾಟರ್ ಹಾಕಿದ ತಕ್ಷಣ ಏನಾಗತ್ತದು ಹೈಡ್ರೋಜನ್ ಲಿಬ್ರೇಟ್ ಮಾಡಕ್ ಶುರು ಆಗುತ್ತೆ. ನನ್ಗೆ ಹೆಂಗ್ ಗೊತ್ತಾಗುತ್ತೆ? ಹಿಸ್ಸಿಂಗ್ ಸೌಂಡ್. ಬಿಕಾಸ್ ಹೈಡ್ರೋಜನ್ ಗ್ಯಾಸ್ ಲಿಬ್ರೇಟ್ ಆಗೋದು ನನ್ಗೆ ಕಾಣಿಸಲ್ಲ, ಆದ್ರೆ ಕಾಣಿಸೋದೇನು, ನಿಮ್ಗೆ ಸೋಡಿಯಂ ಮೂವ್ ಆಗ್ತಾ ಇರುತ್ತೆ, ಹಿಸ್ಸಿಂಗ್ ಸೌಂಡ್ ಬರುತ್ತೆ. ಹಾಗಾಗಿ ನನ್ಗೆ ಅದು ಗೊತ್ತಿರ್ಬೇಕು. ಪರ್ಟಿಕ್ಯುಲರ್ಲಿ ಆರ್ಗ್ಯಾನಿಕ್ ಕಾಂಪೌಂಡ್ಸ್, ಪರ್ಟಿಕ್ಯುಲರ್ಲಿ ಆರೋಮ್ಯಾಟಿಕ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್, ದೇ ಗೋಯಿಂಗ್ ಟು ಹ್ಯಾವ್ ದೇರ್ ಓನ್ ಓಡರ್. ಸೊ ಹಾಗಾಗಿ ನಿಮ್ ಮೂಗನ್ನು ಚುರುಕಿರ್ಬೇಕಾಗತ್ತೆ. ಕೆಮಿಸ್ಟ್ರಿಗೆ ಇದೆಲ್ಲನೂ ನಮ್ಗೆ ಇರ್ಬೇಕಾಗತ್ತೆ. ಸೊ ಹೌ ಡು ವಿ ನೋ ವಾಟ್ ವಿ ಹ್ಯಾವ್? ಈಗ ಒಂದು ಏನೋ ಒಂದು ಯಾವುದೋ ಒಂದು ಅನ್ನೋನ್ ಕಾಂಪೌಂಡ್ ಇದೆ, ಯಾವುದೋ ಒಂದು ಬಾಟಲ್ ಇದೆ, ಬಾಟಲ್ ಏನೋ ಸೊಲ್ಯೂಷನ್ ಇದೆ. ಆ ಸೊಲ್ಯೂಷನ್ ಏನು ಅಂತ ನಂಗೆ ಹೆಂಗ್ ಗೊತ್ತಾಗುತ್ತೆ, ಹೆಂಗ್ ಐಡೆಂಟಿಫೈ ಮಾಡ್ಬೋದು? ಯೂಶಲಿ ಏನ್ ಮಾಡ್ತೀವಿ, ಲೇಬಲ್ಸ್ ನ ಓದ್ತೀವಿ. ಯಾಕಂದ್ರೆ ಎಲ್ಲಾ ಬಾಟ್ಲು ಕೆಮಿಸ್ಟ್ರಿ ಲ್ಯಾಬ್ಗಳಲ್ಲಿ ಏನ್ ಮಾಡ್ತೀವಿ, ಎಲ್ಲಾ ಬಾಟ್ಲ್ಗಳಿಗೂ ನಾವು ಲೇಬಲ್ ಮಾಡಿ ಇಟ್ಟಿರ್ತೀವಿ. ಆದ್ರೆ ಟೈಮ್ಸ್ ಈ ಲೇಬಲ್ ಸುಳ್ಳು ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಅದ್ರ ಮೇಲೆ ಅಮೋನಿಯಂ ಹೈಡ್ರಾಕ್ಸೈಡ್ ಅಂತ ನಾನು ಬರ್ದಿಟ್ಟಿದ್ದೀನಿ. ಆದ್ರೆ ಅಮೋನಿಯಂ ಹೈಡ್ರಾಕ್ಸೈಡ್ ಯಾವಾಗ ಅಮೋನಿಯಂ ಹೈಡ್ರಾಕ್ಸೈಡ್ ಉಳಿಯುತ್ತೆ ಅಂದ್ರೆ ಅದು ಏರ್ ಟೈಟ್ ಆಗಿರ್ಬೇಕು, ಅದಕ್ಕೆ ಸ್ಟಾಪರ್ ಹಾಕಿರ್ಬೇಕು. ಸ್ಟಾಪರ್ ಹಾಕ್ದಲ್ಲೇ ಇದ್ರೆ ಎಲ್ಲ ಅಮೋನಿಯಾ ಹೊಟ್ಟೋಗ್ಬಿಡುತ್ತೆ, ಓನ್ಲಿ ವಾಟರ್ ವಿಲ್ ಬಿ ಲೆಫ್ಟ್ ದೇರ್, ಬೇರೆ ಏನಿರೋದಿಲ್ಲ. ಆದ್ರೆ ಬಾಟ್ಲ್ ಮೇಲೆ ಏನಿದೆ, ಅಮೋನಿಯಂ ಹೈಡ್ರಾಕ್ಸೈಡ್ ಅಂತ, ಆದ್ರೆ ಬಾಟ್ಲ್ ಒಳಗಡೆ ಏನಿದೆ, ಬರೀ ವಾಟರ್ ಇದೆ. ಸೊ ಹಂಗಾಗಿ ಕೆಲವೊಂದ್ಸಲ ಲೇಬಲ್ ಏನ್ ಮಾಡ್ಬೋದು, ಸುಳ್ಳು ಹೇಳ್ಬೋದು. ಅದ್ರ ಮೇಲೆ ನಾನು ಡಿಪೆಂಡೆಂಟ್ ಆಗಕ್ ಸಾಧ್ಯ ಇಲ್ಲ. ಹೂಸ್ ವರ್ಡ್ ಡು ಯು ಹ್ಯಾವ್ ಟು ಟೇಕ್ ಆನ್ ಇಟ್? ಹಾಗಾದ್ರೆ ಇದನ್ನ ಯಾರನ್ನ ಕೇಳ್ಬೇಕು, ಇದ್ರೊಳಗಡೆ ಏನಿದೆ ಅಂತ ನನ್ಗೆ ಹೆಂಗ್ ಗೊತ್ತಾಗತ್ತೆ? ಅದಕ್ಕೆ ನನ್ಗೆ ಅವಾಗ ಏನ್ ಮಾಡ್ಬೇಕು, ನಾನೇ ಚೆಕ್ ಮಾಡ್ಕೋಬೇಕು. ನಾನೇ ಅದನ್ನೇನೋ ಮಾಡಿ ಕಂಡಿಡ್ಕೋಬೇಕು, ಅದ್ರೊಳಗಡೆ ಏನಿದೆ ಅಂತ ಕಂಡಿಡ್ಕೋಬೇಕು. ಹಂಗೆ ಚೆಲ್ಲಕ್ಕಾಗಲ್ಲ. ಕೆಮಿಸ್ಟ್ರಿ ನಲ್ಲಿ ಅದು ಎಕ್ಸ್ಪ್ಲೋರ್ಡ್ ಆಗ್ಬೋದು, ಏನೋ ಆಗ್ಬೋದು, ಕೆಮಿಕಲ್ ರಿಯಾಕ್ಷನ್ ಆಗ್ಬೋದು. ಹಂಗಾಗಿ ನಾನು ಹಂಗೆ ಅದನ್ನ ಬಿಸಾಕಕ್ಕಾಗಲ್ಲ. ಹಂಗಾಗಿ ನಾನು ಏನ್ ಮಾಡ್ಬೇಕು, ಅದು ಏನಿದೆ ಅಂತ ನಾನು ಚೆಕ್ ಮಾಡ್ಕೋಬೇಕು. ಅದಕ್ಕೆ ಇರೋಂತ ಮೆಥಡ್ ಏನಿದೆಯಲ್ಲ, ಅವಾಗ ನಾನು ಏನ್ ಮಾಡ್ಬೇಕು, ಅದಕ್ಕೆ ಸ್ಪೆಕ್ಟ್ರಾ ಕಂಡಿಡ್ಕೋಬೇಕು, ಅದಕ್ಕೆ ಸ್ಪೆಕ್ಟ್ರಮ್ ಕಂಡಿಡ್ಬೇಕು. ಸ್ಪೆಕ್ಟ್ರಮ್ ಅಂದ್ರೆ ಏನು, ಸ್ಪೆಕ್ಟ್ರಾ ಅಂದ್ರೆ ಏನು, ಎರಡೂ ಒಂದೇನೆ. ಹಂಗಂದ್ರೆ ಏನು ಅಂದ್ರೆ ಇನ್ಸ್ಟ್ರೂಮೆಂಟಲ್ ಅಂದ್ರೆ ನಾನು ಹೇಳ್ದಂಗೆ ಸ್ಪೆಕ್ಟ್ರೋಸ್ಕೋಪಿ ಇಸ್ ಇನ್ಸ್ಟ್ರೂಮೆಂಟಲ್ ಮೆಥಡ್. ಆ ಇನ್ಸ್ಟ್ರೂಮೆಂಟ್ ಮೆಥಡ್ ಅಲ್ಲಿ ಕೊನೆಗೆ ನಿಮ್ಗೊಂದು ಗ್ರಾಫ್ ಬರುತ್ತೆ. ಆ ಗ್ರಾಫ್ಗೆ ನಾವೇನಂತ ಕರಿತೀವಿ, ಸ್ಪೆಕ್ಟ್ರಾ ಅಂತ ಕರಿತೀವಿ, ಈ ತರ ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಅದನ್ನ ಯಾರು ತೆಗಿತಾರಲ್ವಾ, ಅಥವಾ ಅದನ್ನ ಯಾರು ಅನಲೈಸ್ ಮಾಡ್ತಾರಲ್ಲ ಆ ಸ್ಪೆಕ್ಟ್ರಾನ, ಅವ್ರಿಗೆ ಸ್ಪೆಕ್ಟ್ರೋಸ್ಕೋಪಿಸ್ಟ್ ಅಂತ ನಾವು ಕರಿತೀವಿ. ಯೂಶಲಿ ನಾವೇನಾಗತ್ತೆ ಅಂತಂದ್ರೆ, ಯಾವುದೋ ಒಂದು ಅನ್ನೋನ್ ಕಾಂಪೌಂಡ್ ನ ಯಾರು ಕಂಡುಹಿಡಿತಾರಲ್ಲ ಅವ್ರು ಹೀರೋ. ಬಿಕಾಸ್ ಇದುವರೆಗೂ ಯಾರು ಮಾಡಿಲ್ಲ, ಮಾಡದೇ ಇರೋಂಥ ಅನ್ನೋನ್ ಥಿಂಗ್ ಏನೋ ಅವರು ರಿಸರ್ಚ್ ಮಾಡಿ ಕಂಡುಹಿಡಿದಿದ್ದಾರೆ. ಆದ್ರೆ ಅದ್ ಏನು ಅಂತ ಹೇಳೋರು ಯಾರು ಅಂದ್ರೆ ಸ್ಪೆಕ್ಟ್ರೋಸ್ಕೋಪಿಸ್ಟ್ ಹೇಳ್ತಾರೆ. ಹಂಗಾಗಿ ಅವ್ರನ್ನ ನಾವು ಹೀರೋ ಫ್ರೆಂಡ್ ಅಂತ ಹೇಳ್ತೀವಿ. ಸೊ ಸ್ಪೆಕ್ಟ್ರೋಸ್ಕೋಪಿಸ್ಟ್ ಏನಿದಾರಲ್ಲ
ಆರ್ ನೆವರ್ ದಿ ಹೀರೋ, ಆದ್ರೆ ದೇ ಆರ್ ವೆರಿ ಬೆಸ್ಟ್ ಫ್ರೆಂಡ್ ಆಫ್ ಹೀರೋ. ಬೆಸ್ಟ್ ಫ್ರೆಂಡ್ ಏನ್ ಮಾಡ್ತಾನೆ, ನಿಮ್ಗೆ ಎಲ್ಲಾ ರೀತಿಯಾಗಿ ಸಪೋರ್ಟ್ ಮಾಡ್ತಾನೆ. ಅದೇ ರೀತಿ ಈ ಸ್ಪೆಕ್ಟ್ರೋಸ್ಕೋಪಿಸ್ಟ್ ಏನ್ ಮಾಡ್ತಾರೆ, ನೀವು ಕಂಡುಕೊಂಡಿರುವಂತ ಅನ್ನೋನ್ ಕಾಂಪೌಂಡ್ ಸ್ಟ್ರಕ್ಚರ್ ಏನು, ಅದರ ರಿಯಾಕ್ಟಿವಿಟಿ ಏನು, ಯಾವ ರೀತಿ ರಿಯಾಕ್ಟ್ ಆಗುತ್ತೆ, ಅದ್ರದ್ದು ಮಾಲಿಕ್ಯುಲರ್ ಫಾರ್ಮುಲಾ ಏನಿದೆ, ಮಾಲಿಕ್ಯುಲರ್ ವೇಟ್ ಏನಿದೆ, ಅದೆಲ್ಲನೂ ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡೋರು ಯಾರು ಅಂದ್ರೆ ಇವರೇ ಹಾಕ್ತಾರೆ. ಸೊ ದೇ ವಿಲ್ ಬಿಕಮ್ ದಿ ವೆರಿ ಬೆಸ್ಟ್ ಫ್ರೆಂಡ್. ಸೊ ಯೂಶಲಿ ಯಾವ್ದೋ ಒಂದು ಗಿಫ್ಟ್ ನೋಡಿದ್ರೆ ವಿಲ್ ಬಿ ವೆರಿ ಹ್ಯಾಪಿ. ಅದ್ರೊಳಗಡೆ ಏನಿರ್ಬೋದು ಅಂತ ನಮ್ಗೆ ಕುತೂಹಲ ಇರುತ್ತೆ. ಹಂಗಾಗಿ ಏನಾಗುತ್ತೆ, ಕ್ವಶನ್ಸ್ ಇರುತ್ತೆ. ವಾಟ್ಸ್ ಇನ್ ದಿಸ್ ಫ್ಲಾಸ್ಕ್ ಅಂದ್ರೆ ಅದನ್ನ ಕೆಮಿಸ್ಟ್ರಿ ವಿತ್ ರೆಸ್ಪೆಕ್ಟ್ ಟು ಕೆಮಿಸ್ಟ್ರಿ ಹೇಳಿದ್ರೆ ಯಾವುದೋ ಒಂದು ಫ್ಲಾಸ್ಕ್ ಇದೆ, ಆ ಫ್ಲಾಸ್ಕ್ ಒಳಗಡೆ ಏನಿದೆ ಅನ್ನೋದು ನನಗೆ ಗೊತ್ತಾಗ್ಬೇಕಾಗತ್ತೆ. ವಾಟ್ ಯು ಹ್ಯಾವ್ ಜಸ್ಟ್ ಸಿಂಥಸೈಸ್, ಏನೋ ಸಿಂಥಸೈಸ್ ಮಾಡಿದೀವಿ, ಈ ತರ ಕ್ವಶನ್ಸ್ ಬರ್ತಾ ಹೋಗುತ್ತೆ. ಯಾವುದೋ ಒಂದು ಅನ್ನೋನ್ ಕಾಂಪೌಂಡ್ ಇದೆ ಅಂತ ತಕ್ಷಣ, ಅಥವಾ ಯಾವುದೋ ಒಂದು ಬಾಕ್ಸ್ ಒಳಗಡೆ ಏನೋ ಇದೆ ಅಂದ್ರೆ ಇದ್ರ ಬಗ್ಗೆ ನನ್ಗೆ ಏನೂ ಗೊತ್ತಿಲ್ಲ ಅಂದ್ರೆ, ಸೊ ಇವಾಗ ತಾನೇ ಪ್ರಿಪೇರ್ ಮಾಡಿದಿಲ್ಲ, ಅದೇನು ಅಂತ ನಿಮ್ಮನ್ನ ಅವರು ಕೇಳ್ಬೋದು. ಡಿಡ್ ಮೈ ರಿಯಾಕ್ಷನ್ ವರ್ಕ್, ನಾನು ಯಾವುದೋ ಒಂದು ರಿಯಾಕ್ಷನ್ ಬರ್ಕೊಂಡಿದ್ದೀನಿ, ಈ ಯಾವುದೋ ಒಂದು ಕಾಂಪೌಂಡ್ ಇದೆ, ಆ ಕಾಂಪೌಂಡ್ ಇದೇ ತರ ರಿಯಾಕ್ಷನ್ ಆಗತ್ತೆ ಅಂತ ಬರ್ದಿದ್ದೀನಿ. ಹೈಪಥೆಟಿಕಲಿ ನಾನು ಅದನ್ನ ಬೋರ್ಡ್ ಅಲ್ಲಿ ಬರ್ದಿದ್ದೀನಿ. ಅದು ಆಗ್ತಾ ಇದೆಯಾ ಇಲ್ವಾ ಅಂತ ನನ್ಗೆ ಹೆಂಗ್ ಗೊತ್ತಾಗ್ಬೇಕು? ವಾಟ್ ಈಸ್ ಪ್ರೆಸೆಂಟ್ ಇನ್ ದಿ ಸ್ಯಾಂಪಲ್, ನಾನು ಕೊಟ್ಟಿರುವಂತ ಸ್ಯಾಂಪಲ್ ಒಳಗಡೆ ಏನಿದೆ, ಯಾವ ಫಂಕ್ಷನಲ್ ಗ್ರೂಪ್ ಇದೆ, ಅದು ಡೇಂಜರಸ್ ಇದೆಯಾ, ಏನಿದೆ ಅದು ನನಗೆ ಗೊತ್ತಿಲ್ಲ. ಹೌ ಕುಡ್ ಯು ದಿಸ್ ರಿಯಾಕ್ಷನ್ ಹ್ಯಾವ್ ಪಾಸಿಬಲಿ ಫೇಲ್ಡ್, ಯಾವುದೋ ಒಂದು ರಿಯಾಕ್ಷನ್ ಮಾಡಿದ್ರೆ ಫೇಲ್ ಆಗಿದೆ, ನನ್ಗೆ ಅದೇ ಎಂಡ್ ಪ್ರಾಡಕ್ಟ್ ನನ್ಗೇನೋ ಯೆಲ್ಲೋ ಕಲರ್ ಸೊಲ್ಯೂಷನ್ ಬರ್ಬೇಕಾಯ್ತು, ಯೆಲ್ಲೋ ಕಲರ್ PPT ಬರ್ಬೇಕಾಯ್ತು, ಬಂದಿಲ್ಲ, ಯಾಕೆ ಫೇಲ್ ಆಯ್ತು? ಆದ್ರೆ ಇದನ್ನ ಐಸೋಲೇಟ್ ಮಾಡ್ಬೋದಾ? ಈಗ ಏನೋ ಕಂಡಿರ್ತೀನಿ, ಏನೋ ಒಂದು ನಾನು ಎಕ್ಸ್ಪೆಕ್ಟ್ ಮಾಡಿದೆ, ಯೆಲ್ಲೋ ಕಲರ್ ಬಂದಿದೆ, ಅದನ್ನ ಐಸೋಲೇಟ್ ಮಾಡ್ಬೋದಾ? ಪ್ಯೂರಿಟಿ ಇದೆಯಾ, ಮಿಕ್ಸ್ಚರ್ ಆಗಿದೆಯಾ, ವಾಟ್ ಮಿಕ್ಸ್ಚರ್ ಆಗಿದ್ರೆ ವಾಟ್ ಟೈಪ್ ಆಫ್ ಕೈಂಡ್, ಈ ತರ ಕ್ವಶನ್ಸ್ ಎಲ್ಲ ನಮ್ಗೆ ಏನಾಗ್ತಾ ಹೋಗುತ್ತೆ, ಬರ್ತಾ ಹೋಗುತ್ತೆ. ಈಸ್ ದಿಸ್ ಮೆಟೀರಿಯಲ್ ಸೂಟಬಲ್ ಫಾರ್ ದಿ ನೆಕ್ಸ್ಟ್ ಸ್ಟೆಪ್? ಈಗ ಯೂಶಲಿ ಏನಾಗುತ್ತೆ ಅಂದ್ರೆ ಪಾಲಿ ಸ್ಟೆಪ್ಸ್ ಇರ್ತವೆ, ಮಲ್ಟಿ ಸ್ಟೆಪ್ಸ್ ಇರ್ತವೆ. ಸೊ ಅದೆಲ್ಲ ಆಗತ್ತಾ ಇಲ್ವಾ ಅಂತ ನನ್ಗೆ ಕ್ವಶನ್ಸ್ ಬರ್ಬೇಕಾಗತ್ತೆ. ಜಸ್ಟ್ ಬೆಸ್ಟ್ ಟು ಆಸ್ಕ್ ಯುವರ್ ಸೆಲ್ಫ್ ದೀಸ್ ಕ್ವಶನ್ಸ್. ಈ ಕ್ವಶನ್ಸ್ ನಾವು ಯಾವುದೋ ಒಂದು ರಿಸರ್ಚ್ ಮಾಡ್ತಾ ಇದೀವಿ, ಏನೋ ಮಾಡ್ತಾ ಇದೀವಿ ಅಂದಾಗ ಈ ಕ್ವಶನ್ಸ್ಗಳನ್ನ ನಾವೇನೆ ಹಾಕೋಬೇಕಾಗತ್ತೆ. ಇಷ್ಟೆಲ್ಲ ಕ್ವಶನ್ಸ್ಗಳು ಯಾವುದೋ ಒಂದು ಅನ್ನೋನ್ ಕಾಂಪೌಂಡ್ ಇದೆ, ಅನ್ನೋನ್ ಸೊಲ್ಯೂಷನ್ ಇದೆ, ಅನ್ನೋನ್ ಸಾಲಿಡ್ ಇದೆ ಅಂದ್ರೆ ನಮ್ಗೆ ಬರ್ಬೇಕಾಗತ್ತೆ. ಹಾಗಾದ್ರೆ ಆನ್ಸರ್ಸ್ ಏನಿರ್ಬೋದು? ಈಗ ನನ್ಗೆ ಪ್ರಶ್ನೆಗಳಿದೆ, ಈ ಪ್ರಶ್ನೆಗಳಿಗೆಲ್ಲ ಏನ್ ಬೇಕು, ನನ್ಗೆ ಆನ್ಸರ್ ಬೇಕು. ಏನ್ ಆನ್ಸರು? ಬಿಕಾಸ್ ದಿಸ್ ಆಲ್ವೇಸ್ ವರ್ಕ್ಸ್ ಇನ್ ಅವರ್ ಲ್ಯಾಬ್. ಯಾರೋ ನಮ್ ಸೀನಿಯರ್ ಮಾಡಿದ್ದಾರೆ, ನಮ್ ಪ್ರೊಫೆಸರ್ ಹೇಳಿದ್ದಾರೆ, ಅಥವಾ ನಮ್ಮ ಅಟೆಂಡರ್ ಹೇಳಿದ್ದಾರೆ, ಅದಕ್ಕೋಸ್ಕರ ಮಾಡಿದೀನಿ, ಅದಕ್ಕೋಸ್ಕರ ಈ ರಿಯಾಕ್ಷನ್ ಮಾಡ್ತಿದ್ದೀನಿ ಅಂತ. ಇಟ್ಸ್ ಅ ವೆರಿ ಬ್ಯಾಡ್ ಆನ್ಸರ್. ಬಿಕಾಸ್ ಮೈ ಪ್ರೊಫೆಸರ್ ಸೆಟ್ ಸೊ, ಇದು ಒಂಥರ ಬ್ಯಾಡ್. ಅವ್ರು ಹೇಳಿದ್ರು ಅಂತ ನಾವು ಮಾಡಕ್ಕಾಗಲ್ಲ, ಆದ್ರೆ ಅದು ಆಗುತ್ತಾ ಇಲ್ವಾ ಅಂತ ನಾನೇ ಅನಲೈಸ್ ಮಾಡ್ಬೇಕಾಗುತ್ತೆ, ಬೀಯಿಂಗ್ ಎ ಕೆಮಿಸ್ಟ್. ಸ್ಲೈಟ್ಲಿ ಲೆಸ್ ಬ್ಯಾಡ್ ಆನ್ಸರ್ ಅಂದ್ರೆ ಐ ಹ್ಯಾವ್ ಡನ್ ದಿಸ್, ಐ ಹ್ಯಾವ್ ಸೀನ್ ದಿಸ್ ಇನ್ ದಿ ಲಿಟ್ರೇಚರ್. ಲಿಟ್ರೇಚರ್ ಇದೆ ಅಂತ ನಾನು ಹೇಳ್ಬೋದು, ಯಾರೋ ಒಬ್ರು ಮಾಡಿದ್ದಾರೆ, ಮಾಡಿ ಅದನ್ನ ಪ್ರೂವ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಗುಡ್ ಆನ್ಸರ್ ಅಂದ್ರೆ ಬಿಕಾಸ್ ಆಲ್ ದಿ ಸ್ಪೆಕ್ಟ್ರಲ್ ಅಂಡ್ ಅನಾಲಿಟಿಕಲ್ ಡೇಟಾ ಅಗ್ರಿ ವಿತ್ ಮೀ. ಸೊ ನಾನು ಏನೋ ಸ್ಪೆಕ್ಟ್ರಲ್ ಡೇಟಾ ಇದ್ರದ್ದು ಸ್ಪೆಕ್ಟ್ರಾ ತೆಗೆದಿದ್ದೀನಿ, ಆ ಸ್ಪೆಕ್ಟ್ರಲ್ ಡೇಟಾ ಮಿಕ್ಸ್ ಆಗ್ತಿದೆ, ಇದೇ ಕಾಂಪೌಂಡ್ ಅಂತ ನಾನು 100% ಹೇಳ್ಬೋದು. ಸೊ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು ಈ ಸ್ಪೆಕ್ಟ್ರೋಸ್ಕೋಪಿ ಅಂದ್ರೆ ಎಷ್ಟು ಇಂಪಾರ್ಟೆಂಟ್ ನಿಮ್ಗೆ ಅಂತ ಈಗ ಆಲ್ರೆಡಿ ಗೊತ್ತಾಗಿದೆ. ಅಪ್ ಟು 1940 ತನಕ ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ ಕ್ಲಾಸಿಕಲ್ ಮೆಥಡ್ ಅಲ್ಲಿ ಮಾಡ್ತಾ ಇದ್ವಿ. ಕ್ಲಾಸಿಕಲ್ ಮೆಥಡ್ ಅಂದ್ರೆ ಏನು ಅಂದ್ರೆ ಕೆಮಿಕಲ್ ಡಿಗ್ರೇಡೇಷನ್ ಮೆಥಡ್ ಮಾಡ್ತಾ ಇದ್ವಿ. ಹಂಗಂದ್ರೆ ಏನು? ಫಾರ್ ಎಕ್ಸಾಂಪಲ್ ಈಗ ನೀವು ಆರ್ಗ್ಯಾನಿಕ್ ಕಾಂಪೌಂಡ್ ಅನಾಲಿಸಿಸ್ ಮಾಡ್ತೀರಾ ಲ್ಯಾಬ್ ಅಲ್ಲಿ. ಸೊ ಲ್ಯಾಬ್ ಅಲ್ಲಿ ಯಾವುದೋ ಒಂದು ಕಾಂಪೌಂಡ್ ಕೊಟ್ಟಿದ್ವಿ, ಆ ಕಾಂಪೌಂಡ್ ಅಲ್ಲಿರೋ ಫಂಕ್ಷನಲ್ ಗ್ರೂಪ್ ಯಾವ್ದಿದೆ ಅಂತ ನೀವು ಐಡೆಂಟಿಫೈ ಮಾಡ್ಬೇಕು. ಸಿಂಪಲ್ ಕಾಂಪೌಂಡ್ ಕೊಟ್ಟಿದೀವಿ ಅಂತ ತಿಳ್ಕೊಂಡ ಐಡೆಂಟಿಫೈ ಮಾಡ್ಬೇಕು ಅಂದ್ರೆ ಇಟ್ಸ್ ಟೈಮ್ ಕನ್ಸ್ಯೂಮಿಂಗ್ ಅಂಡ್ ಲೆಬೋರಿಯಸ್ ಅಂಡ್ ಆಲ್ಸೋ ಇಟ್ ಮೆ ನಾಟ್ ಬಿ ಎ ರೀಪ್ರೊಡ್ಯೂಸಬಲ್ ಒನ್. ಹಂಗಂದ್ರೆ ಏನು? ಈಗ ಯಾವುದೋ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಕೊಟ್ಟಿದ್ದೀನಿ, ಫಸ್ಟ್ ನಾನು ಏನ್ ಮಾಡ್ಬೇಕು, ಎಲಿಮೆಂಟರಿ ಅನಾಲಿಸಿಸ್ ಮಾಡ್ಬೇಕು. ಅದಾದ್ಮೇಲೆ ನಾನು ಏನ್ ಮಾಡ್ಬೇಕು, ಫಸ್ಟ್ ಪ್ರಿಲಿಮಿನರಿ ಟೆಸ್ಟ್ ಮಾಡ್ಬೇಕು. ಅದಾದ್ಮೇಲೆ ನಾನು ಏನ್ ಮಾಡ್ಬೇಕು, ಎಲಿಮೆಂಟರಿ ಅನಾಲಿಸಿಸ್ ಮಾಡ್ಬೇಕು. ಅದಾದ್ಮೇಲೆ ನಾನೇನ್ ಮಾಡ್ಬೇಕು, ಸಾಲಿಬಿಲಿಟಿ ಚೆಕ್ ಮಾಡ್ಬೇಕು. ಅದಾದ್ಮೇಲೆ ನಾನು ದೀಸ್ ಆರ್ ದಿ ಪಾಸಿಬಲ್ ಫಂಕ್ಷನಲ್ ಗ್ರೂಪ್ಸ್ ಅಂತ ಬರುತ್ತೆ, ಆ ಗ್ರೂಪ್ ಹೋಗಿ ಅದನ್ನ ಅದಿದ್ಯಾ ಇಲ್ವಾ ಅಂತ ಡಿಟೆಕ್ಟ್ ಮಾಡ್ಬೇಕು. ಅದಾದ್ಮೇಲೆ ಅದನ್ನ ಕನ್ಫರ್ಮ್ ಮಾಡ್ಬೇಕು. ಅದಾದ್ಮೇಲೆ ಅದನ್ನ ಏನ್ ಮಾಡ್ಬೇಕು, ಇನ್ನೊಂದು ಕಾಂಪೌಂಡ್ಗೆ ಕನ್ವರ್ಷನ್ ಮಾಡ್ಬೇಕು, ಅದ್ರ ಡೆರಿವೇಟಿವ್ ಮಾಡ್ಬೇಕು, ಅದ್ರದ್ದು ಮೆಲ್ಟಿಂಗ್ ಪಾಯಿಂಟ್ ಮಾಡ್ಬೇಕು. ಆವಾಗ ನನ್ಗೆ ಇದೇ ಕಾಂಪೌಂಡ್ ಅಂತ ಗೊತ್ತಾಗತ್ತೆ. ಸೊ ಇಷ್ಟೆಲ್ಲ ಮಾಡಿದಾಗ ನನ್ಗೆ ಏನ್ ಗೊತ್ತಾಗತ್ತೆ ಅಂದ್ರೆ, ಈ ಕೊಟ್ಟಿರುವಂತ ಕಾಂಪೌಂಡ್ ಇದು ಫಂಕ್ಷನಲ್ ಗ್ರೂಪ್ ಇದೆ ಅಂತ ನನಗೆ ಗೊತ್ತಾಗತ್ತೆ. ಸೊ ಈ ರೀತಿಯಾಗಿ ಅನ್ನೋನ್ ಕಾಂಪೌಂಡ್ ಅವ್ರು ಏನ್ ಮಾಡ್ತಾ ಇದ್ರು ಕ್ಲಾಸಿಕಲ್ ಮೆಥಡ್ ಅಂದ್ರೆ, ಇದೇ ರೀತಿಯಾಗಿ ಇದೇ ಪ್ರೊಸೀಜರ್ ಪ್ರಕಾರ ಈಚ್ ಅಂಡ್ ಎವ್ರಿಥಿಂಗ್ ಇಸ್ ಡನ್ ಬೈ ದಿ ಹ್ಯೂಮನ್ ಬೀಯಿಂಗ್ಸ್, ಡನ್ ಬೈ ದಿ ಕೆಮಿಸ್ಟ್, ಅದನ್ನ ಮಾಡ್ತಾ ಇದ್ರು. ಈ ಕೆಮಿಸ್ಟ್ ಏನ್ ಮಾಡ್ತಾರಲ್ಲ ಅವ್ರದ್ದು ಡಿಪೆಂಡಿಂಗ್ ಅಪಾನ್ ದೇರ್ ಸ್ಕಿಲ್. ಫಾರ್ ಎಕ್ಸಾಂಪಲ್ ಯೂರಿಯಾ ಇದೆ, ಯೂರಿಯಾದಲ್ಲಿ ಏನಾಗಿದೆ ಅಂದ್ರೆ ನೈಟ್ರೋಜನ್ ಇದೆ ನಿಮ್ಗೆ. ಆ ನೈಟ್ರೋಜನ್ ಅನ್ನ ಟೆಸ್ಟ್ ಮಾಡಿದಾಗ ಎಲ್ಲರೂ ಏನ್ ಮಾಡ್ತಾರೆ, ಲ್ಯಾಬ್ ಅಲ್ಲಿ ಇರೋರು ಎಲ್ಲರೂ ಸೇಮ್ ರಿಯೇಜನ್ ನ ಯೂಸ್ ಮಾಡ್ತಾ ಇದಾರೆ, ಸೇಮ್ ಕೆಮಿಕಲ್ಸ್ ನ ಯೂಸ್ ಮಾಡ್ತಾ ಇದಾರೆ, ಸೇಮ್ ಆಪರೇಟರ್ಸ್ ಯೂಸ್ ಮಾಡ್ತಾ ಇದಾರೆ, ಸೇಮ್ ಅನ್ನೋನ್ ಕಾಂಪೌಂಡ್ ತಗೊಂಡಿದ್ರು, ಯೂರಿಯಾನೇ ತಗೊಂಡಿದ್ರು. ಕೆಲವರಿಗೆ ಏನಾಗುತ್ತೆ ಅಂದ್ರೆ ಡಾರ್ಕ್ ಬ್ಲೂ ಕಲರ್ ಬರುತ್ತೆ, ಕೆಲವರಿಗೆ ಲೈಟ್ ಬ್ಲೂ ಕಲರ್ ಬರುತ್ತೆ, ಕೆಲವ್ರಿಗೆ ಬರೋದೇ ಇಲ್ಲ. ದಟ್ ಡಿಪೆಂಡ್ಸ್ ಅಪಾನ್ ದಿ
ಸ್ಕಿಲ್ ಆಫ್ ದಟ್ ಪರ್ಸನ್, ಯಾರು ಅದನ್ನ ಮಾಡ್ತಾ ಇದಾರೆ ಆ ಸ್ಕಿಲ್ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರ ಸ್ಕಿಲ್ ಚೆನ್ನಾಗಿತ್ತು ಅಂದ್ರೆ ಬರುತ್ತೆ, ಇಲ್ಲ ಅಂದ್ರೆ ಬರೋದಿಲ್ಲ. ಹಂಗಾಗಿ ಕ್ಲಾಸಿಕಲ್ ಮೆಥಡ್ ಮೇಲೆ ಡಿಪೆಂಡ್ಸ್ ಅಪಾನ್ ದಿ ಸ್ಕಿಲ್ ಆಫ್ ಎ ಪರ್ಸನ್. ಆದ್ರೆ ಈ ತರ ಮೆಥಡ್ ಎಲ್ಲ ತಗೊಂಡ್ರೆ, ನೀವು ಸ್ಪೆಕ್ಟ್ರೋಸ್ಕೋಪಿಕ್ ಮೆಥಡ್ ನ ತಗೊಂಡ್ರೆ ರೀಪ್ರೊಡ್ಯೂಸ್ ಆಗುತ್ತೆ, ಪರ್ಮನೆಂಟ್ ರೆಕಾರ್ಡ್ ಆಗುತ್ತೆ, ಇನ್ಸ್ಟ್ರೂಮೆಂಟ್ ಕೊಡುತ್ತೆ, ಮತ್ತೆ ಅದನ್ನ ರೀಪ್ರೊಡ್ಯೂಸ್ ಮಾಡಿದಾಗ ಸೇಮ್ ರಿಸಲ್ಟ್ ಬರುತ್ತೆ. ಇದೇ ನೀವು ಅಂದ್ರೆ ಹ್ಯೂಮನ್ ಬೀಯಿಂಗ್ ಮಾಡಿದಾಗ, ಕೆಮಿಸ್ಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಡಿಫ್ರೆಂಟ್ ಪರ್ಸನ್ಸ್ ಮಾಡಿದಾಗ ಡಿಫ್ರೆಂಟ್ ನಿಮ್ಗೆ ರಿಸಲ್ಟ್ಸ್ ಬರ್ತಾ ಹೋಗ್ಬೋದು. ಸೊ ಅಲ್ಲಿ ತನಕ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ಯಾವ್ದೋ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಇದೆ ಅಂದಾಗ ಅದನ್ನ ಏನ್ ಮಾಡ್ತಾ ಇದ್ರು ಅಂದ್ರೆ, ಅದನ್ನ ಡಿವೈಡ್ ಮಾಡ್ತಾ ಇದ್ರು, ಭಾಗ ಮಾಡ್ತಿದ್ರು, ಡಿಗ್ರೇಡಿಂಗ್ ಮಾಡ್ತಾ ಇದ್ರು, ಅದನ್ನ ಸಿಂಥೆಟಿಕ್ ಆಗಿ ಕ್ಲೀವ್ ಮಾಡ್ತಾ ಇದ್ರು, ಭಾಗ ಮಾಡ್ತಿದ್ರು. ಡಿಗ್ರೇಡ್ ಮಾಡಿ ಯಾವುದೋ ಒಂದು ಕಾಂಪೌಂಡ್ ಇದೆ, ಆ ಕಾಂಪೌಂಡ್ಗೆ ಅವ್ರಿಗೆ ನೋನ್ ಇರುವಂತ ರಿಯಾಕ್ಷನ್ಸ್ ನ ಬ್ರೇಕ್ ಮಾಡ್ತಾ ಇದ್ರು. ಬ್ರೇಕ್ ಮಾಡಿ, ಬಿಕಾಸ್ ಡಿಪೆಂಡಿಂಗ್ ಅಪಾನ್ ದೇರ್ ಕೆಮಿಸ್ಟ್ರಿ ನಾಲೆಡ್ಜ್ ಈ ತರ ಇರ್ಬೋದು. ಡಬಲ್ ಬಾಂಡ್ ಇರ್ಬೋದು, ಓ ಎಚ್ ಗ್ರೂಪ್ ಇರ್ಬೋದು, ಎರಡು ಓ ಎಚ್ ಗ್ರೂಪ್ ಇಲ್ಲಿ ಇರ್ಬೋದು, ಡಬಲ್ ಬಾಂಡ್ ಪಕ್ಕದಲ್ಲಿ CH3 ಗ್ರೂಪ್ ಇರ್ಬೋದು, ಅದು ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ ಇರ್ಬೋದು, ಓಪನ್ ಚೈನ್ ಕಾಂಪೌಂಡ್ ಇರ್ಬೋದು, ಸ್ಯಾಚುರೇಟೆಡ್ ಕಾಂಪೌಂಡ್ ಇರ್ಬೋದು, ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ ಇರ್ಬೋದು. ಈ ರೀತಿಯಾಗಿ ಅವ್ರು ಏನ್ ಮಾಡ್ತಾ ಇದ್ರು, ಸಿಂಪಲ್ ಆಗಿ ಕೊಟ್ಟಿರುವಂತ ಕಾಂಪೌಂಡ್ ಡಿಗ್ರೇಡ್ ಮಾಡ್ತಾ ಇದ್ರು, ಅದನ್ನ ಸ್ಮಾಲ್ ಪೀಸಸ್ ಆಗಿ ಕ್ಲೀವ್ ಮಾಡ್ತಾ ಇದ್ರು. ಆಮೇಲೆ ಅದನ್ನ ಏನ್ ಮಾಡ್ತಾ ಇದ್ರು, ಇಮ್ಯಾಜಿನರಿ ಆಗಿ ಜಾಯಿನ್ ಮಾಡಕ್ಕೆ ಅವರು ಟ್ರೈ ಮಾಡ್ತಾ ಇದ್ರು. ಮಾಡಿ ಪಾಸಿಬಲ್ ಸ್ಟ್ರಕ್ಚರ್ ಒಂದ್ 2-3 ಸ್ಟ್ರಕ್ಚರ್ ಬಂದು ನಾನು ಕೊಟ್ಟಿರುವಂತ ಅನ್ನೋನ್ ಕಾಂಪೌಂಡ್ ಇದಿರ್ಬೋದು ಸ್ಟ್ರಕ್ಚರ್ ಅಂತ ಹೇಳ್ತಾ ಇದ್ರು. ಆಮೇಲೆ ಅದನ್ನ ಫರ್ದರ್ ಕನ್ಫರ್ಮ್ ಮಾಡ್ತಾ ಇದ್ರು ಬೈ ಡೂಯಿಂಗ್ ದಿ ಸಿಂಥಿಸಿಸ್. ಇಷ್ಟೆಲ್ಲ ಮಾಡೋದಕ್ಕೆ ಟೈಮ್ ಕನ್ಸ್ಯೂಮಿಂಗ್, ವರ್ಷಗಟ್ಲೆ ಬೇಕಾಗ್ತಿತ್ತು, ಲೆಬೋರಿಯಸ್, ಮತ್ತೆ ಅದು ಹೇಳ್ದಂಗೆ ಡಿಪೆಂಡ್ಸ್ ಅಪಾನ್ ದಿ ಸ್ಕಿಲ್. ರೀಪ್ರೊಡ್ಯೂಸ್ ಮಾಡ್ಬೇಕು, ಮನುಷ್ಯನ ನಂಬಕ್ಕಾಗಲ್ಲ, ಯಾರು ಮಾಡಿದಾರೆ ಹೆಂಗ್ ಮಾಡಕ್ಕಾಗಲ್ಲ, ಹಂಗಾಗಿ ನಾನು ಮತ್ತೆ ರಿಪೀಟ್ ಮಾಡಿ ಅದನ್ನ ಕನ್ಫರ್ಮ್ ಮಾಡ್ಬೇಕಾಗತ್ತೆ. ಸೊ ಅದು ತುಂಬಾ ಟೈಮ್ ತಗೊಳ್ತಾ ಇತ್ತು, ವರ್ಷಗಟ್ಲೆ ತಗೊಳ್ತಾ ಇತ್ತು. ಆದ್ರೆ ವೆನ್ ಯು ವೆಂಟ್ ಫಾರ್ ಸ್ಪೆಕ್ಟ್ರೋಸ್ಕೋಪಿಕ್ ಮೆಥಡ್ ಆಫ್ಟರ್ 1940s ಆದ್ಮೇಲೆ, ಏನು ಇನ್ಸ್ಟ್ರೂಮೆಂಟಲ್ ಮೆಥಡ್ ಬಂತು, ಏನ್ ಸ್ಪೆಕ್ಟ್ರೋಸ್ಕೋಪಿಕ್ ಮೆಥಡ್ ಬಂತು, ಎಂಟೈರ್ಲಿ ನಮ್ ರಿಸರ್ಚ್ ಏನಾಯ್ತು, ಈ ಐಡೆಂಟಿಫಿಕೇಶನ್ ಆಫ್ ದಿ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಏನಾಯ್ತು, ಟ್ರೆಮೆಂಡಸ್ ಆಗಿ ಚೇಂಜ್ ಆಯ್ತು. ಸೊ ಕ್ವಿಕ್ ಆಗಿ ಬರೋಕ್ ಶುರು ಆಯ್ತು. ಇಟ್ ಹ್ಯಾಸ್ ಲಾಟ್ ಆಫ್ ಅಡ್ವಾಂಟೇಜಸ್. ಸೊ ಹಂಗಾಗಿ ಏನ್ ಮಾಡಿದ್ವಿ, ಈಗ ಕ್ಲಾಸಿಕಲ್ ಮೆಥಡ್ ಅಲ್ಲಿ ಮಾಡಲ್ಲ, ತುಂಬಾ ಟೈಮ್ ರಿಸರ್ಚ್ ಎಲ್ಲ ಮಾಡ್ತೀವಿ ಅಂದ್ರೆ ವರ್ಷಗಟ್ಲೆ ರಿಸರ್ಚ್ ಮಾಡೋರು, 5 ವರ್ಷ 6 ವರ್ಷ 10 ವರ್ಷ ರಿಸರ್ಚ್ ಮಾಡೋರು, ಯಾವ್ದೋ ಒಂದು ಪರ್ಟಿಕ್ಯುಲರ್ ಕಾಂಪೌಂಡ್ ಕೆಮಿಕಲ್ ರಿಯಾಕ್ಷನ್ ಮಾಡೋದಕ್ಕೆ, ಸ್ಟ್ರಕ್ಚರಲ್ ಎಲ್ಯುಸ್ಟ್ರೇಷನ್ ಮಾಡೋದಕ್ಕೆ. ಆದ್ರೆ ಇಲ್ಲಿ ಸ್ಪೆಕ್ಟ್ರೋಸ್ಕೋಪಿಕ್ ಮೆಥಡ್ ಬಂದಾಗ ಫ್ಯೂ ವೀಕ್ಸ್ ಅಲ್ಲಿ ನಾನು ಕಂಡಿರುವಂತ ಕಾಂಪೌಂಡ್ ಯಾವ್ದು, ಯಾವ ತರ ರಿಯಾಕ್ಟ್ ಆಗ್ಬೋದು, ಏನ್ ಫಂಕ್ಷನಲ್ ಗ್ರೂಪ್ ಇದೆ, ಎಲ್ಲ ನನಗೆ ಈಸಿಯಾಗಿ ಗೊತ್ತಾಗ್ತಾ ಹೋಯ್ತು. ದೀಸ್ ಆರ್ ದಿ ಅಡ್ವಾಂಟೇಜಸ್ ಆಫ್ ಯೂಸಿಂಗ್ ಸ್ಪೆಕ್ಟ್ರೋಸ್ಕೋಪಿಕ್ ಮೆಥಡ್ಸ್. ಮುಂಚೆನೆ ಹೇಳ್ದಂಗೆ ಕ್ಲಾಸಿಕಲ್ ಮೆಥಡ್ ಲಬೋರಿಯಸ್, ಟೈಮ್ ಕನ್ಸ್ಯೂಮಿಂಗ್, ಆದ್ರೆ ಈ ಟೆಕ್ನಿಕ್ ಮೆಥಡ್ಸ್ ವೆರಿ ಈಸಿ, ಕಡಿಮೆ ಟೈಮ್ ಅಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ದೀಸ್ ಟೆಕ್ನಿಕ್ ರಿಕ್ವೈರ್ ವೆರಿ ಸ್ಮಾಲ್ ಅಮೌಂಟ್. ಕ್ಲಾಸಿಕಲ್ ಮೆಥಡ್ ಅಲ್ಲಿ ಆದ್ರೆ ಏನಾಗುತ್ತೆ ಅಂದ್ರೆ, ಮತ್ತೆ ನಾನು ರಿಪೀಟ್ ಮಾಡೋದ್ರಿಂದ, ಮತ್ತೆ ನಾನು ಬೇರೆ ಟೆಸ್ಟ್ ಮಾಡೋದ್ರಿಂದ, ತುಂಬಾ ಕಾಂಪೌಂಡ್, ನಾನು ಯಾವುದೋ ಒಂದು ಕಾಂಪೌಂಡ್ ಕಂಡಿಡಿದಿಲ್ಲ, ಆ ಕಾಂಪೌಂಡ್ ತುಂಬಾ ಬೇಕಾಗ್ತಿತ್ತು. ಆದ್ರೆ ಈ ಟೆಕ್ನಿಕ್, ಸ್ಪೆಕ್ಟ್ರೋಸ್ಕೋಪಿಕ್ ಟೆಕ್ನಿಕ್ ನ ಯೂಸ್ ಮಾಡೋದ್ರಿಂದ ಐ ಆಮ್ ಗೋಯಿಂಗ್ ಟು ಗೆಟ್ ಇನ್ ಟರ್ಮ್ಸ್ ಆಫ್ ಮಿಲಿಗ್ರಾಮ್ಸ್ ಅಷ್ಟೇ ಸಾಕಾಗುತ್ತೆ. ಎಗೇನ್ ಎಕ್ಸೆಪ್ಟ್ ಇನ್ ಮಾಸ್ ಸ್ಪೆಕ್ಟ್ರೋಸ್ಕೋಪಿ, ಮಿಕ್ಕಿದನ್ನೆಲ್ಲ ನಾನು ಏನ್ ಮಾಡ್ಕೋಬಹುದು, ತೆಕ್ಕೋಬಹುದು. ಆ ಮಿಲಿಗ್ರಾಮ್ಸ್ ಅಲ್ಲಿ ಇರೋದನ್ನು ಏನ್ ಮಾಡ್ಬೋದು, ನಾನು ರಿಕವರ್ ಮಾಡ್ಕೋಬಹುದು, ಯೂಸ್ ಮಾಡ್ಕೋಬಹುದು, ಹಾಳಾಗಿ ಹೋಗಲ್ಲ ಅದು. ಸೊ ಹಂಗಾಗಿ ನನಗೆ ಸ್ಮಾಲ್ ಕ್ವಾಂಟಿಟಿ, ಕಡಿಮೆ ಟೈಮ್ ಬೇಕಾಗತ್ತೆ, ಸ್ಮಾಲ್ ಕ್ವಾಂಟಿಟಿನಲ್ಲಿ ಬೇಕಾಗತ್ತೆ. ಸ್ಪೆಕ್ಟ್ರೋಸ್ಕೋಪಿ ಅಂತಂದ್ರೆ UV ವಿಸಿಬಲ್ ಸ್ಪೆಕ್ಟ್ರೋಸ್ಕೋಪಿ ಅಂತ ಹೇಳ್ತೀವಿ, IR ಸ್ಪೆಕ್ಟ್ರೋಸ್ಕೋಪಿ ಅಂತ ಹೇಳ್ತೀವಿ, NMR ಸ್ಪೆಕ್ಟ್ರೋಸ್ಕೋಪಿ ಅಂತ ಹೇಳ್ತೀವಿ, ರಾಮನ್ ಸ್ಪೆಕ್ಟ್ರೋಸ್ಕೋಪಿ ಅಂತ ಹೇಳ್ತೀವಿ, ಮಾಸ್ ಸ್ಪೆಕ್ಟ್ರೋಸ್ಕೋಪಿ ಅಂತ ಹೇಳ್ತೀವಿ. ಈ ರೀತಿಯಾಗಿ ಬೇರೆ ತರ ಸ್ಪೆಕ್ಟ್ರೋಸ್ಕೋಪಿಗಳು ಇದೆ ನಿಮ್ಗೆ. ಆದ್ರೆ ಇದು ಯಾವುದಕ್ಕೂ ಹೆಸರು ಅಂದ್ರೆ ಹ್ಯೂಮನ್ ಬೀಯಿಂಗ್ಸ್ ಸೈಂಟಿಸ್ಟ್ ಗಳ ಹೆಸರು ಕೊಟ್ಟಿಲ್ಲ. ರಾಮನ್ ಸ್ಪೆಕ್ಟ್ರೋಸ್ಕೋಪಿ ಮಾತ್ರನೇ ನಾವೇನ್ ಮಾಡಿದೀವಿ, ರಾಮನ್ ಹೆಸರು ಇಟ್ಟಿದೀವಿ. ನಿಮ್ಗೆ ಗೊತ್ತಿದೆ, ಸರ್ CV ರಾಮನ್ದು ಈಗ ರೀಸೆಂಟ್ಲಿ February 28th ನ್ಯಾಷನಲ್ ಸೈನ್ಸ್ ಡೇ ಮಾಡಿದಿರಿ, ಇನ್ ಆರ್ಡರ್ ಟು ಕಮಮರೇಟ್ ಇಸ್ ಫಸ್ಟ್ ರಿಸರ್ಚ್ ಪೇಪರ್ ವಿಚ್ ಹ್ಯಾಸ್ ಬೀನ್ ಪಬ್ಲಿಷ್ಡ್ ಇನ್ ನೇಚರ್ ಪೇಪರ್. ಹಂಗಾಗಿ ನಾವೇನ್ ಮಾಡ್ತೀವಿ, ಎವ್ರಿ ಇಯರ್ ಸರ್ CV ರಾಮನ್ ನೆನಪಿಗೋಸ್ಕರ ಅವ್ರ ಫಸ್ಟ್ ಆರ್ಟಿಕಲ್ ನೇಚರ್ ಅಲ್ಲಿ ಪಬ್ಲಿಷ್ ಆಗಿದ್ದ ದಿನ February 28th. ಹಂಗಾಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ, ಅವತ್ತು ನಾವು ನ್ಯಾಷನಲ್ ಸೈನ್ಸ್ ಡೇ ಮಾಡ್ತೀವಿ. ಅವ್ರು ಕಂಡಿಡ್ದಿರುವಂತ ರಾಮನ್ ಎಫೆಕ್ಟ್ ಮೇಲೆ, ಅಂದ್ರೆ ಅದು ಎಷ್ಟು ತೂಕದ್ದು ಅಂತ ನಿಮ್ಗೆ ಗೊತ್ತಾಗಬೇಕು. ಎಷ್ಟೊಂದು ಸ್ಪೆಕ್ಟ್ರೋಸ್ಕೋಪಿ ಇದ್ರೂ ಯಾವ ಸ್ಪೆಕ್ಟ್ರೋಸ್ಕೋಪಿಗೂ ನಾವು ಸೈಂಟಿಸ್ಟ್ ಹೆಸರಿಲ್ಲ, ರಾಮನ್ ಸ್ಪೆಕ್ಟ್ರೋಸ್ಕೋಪಿಗೆ ಮಾತ್ರನೇ ಅವ್ರ ಹೆಸರಿಟ್ಟಿದ್ವಿ. ಬೀಯಿಂಗ್ ಎ ಇಂಡಿಯನ್ ವಿ ಹ್ಯಾವ್ ಟು ಬಿ ಪ್ರೌಡ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದಿ ಸ್ಪೆಕ್ಟ್ರೋಸ್ಕೋಪಿ. ಅದು ಅಷ್ಟು ಇಂಪಾರ್ಟೆಂಟ್, ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ. ಜೊತೆಗೆ ಕಮಿಂಗ್ ಬ್ಯಾಕ್ ಟು ಸ್ಪೆಕ್ಟ್ರೋಸ್ಕೋಪಿಕ್ ಅಡ್ವಾಂಟೇಜಸ್, ದಿಸ್ ಟೆಕ್ನಿಕ್ಸ್ ಇಸ್ ಎಕ್ಸ್ಟ್ರೀಮ್ಲಿ ಸೆನ್ಸಿಟಿವ್. ಅಂದ್ರೆ ನಿಮ್ಗೆ ಕೊಟ್ಟಿರುವಂತ ಸ್ಟ್ರಕ್ಚರ್ ಸ್ಲೈಟ್ ಆಗಿ ದೇರ್ ಇಸ್ ಎ ಡಿಫರೆನ್ಸ್. ಫಾರ್ ಎಕ್ಸಾಂಪಲ್, ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಇದೆ, ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಇದೆ, ಅದು ಇನ್ನು ನನ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಅಥವಾ OH ಪಕ್ಕದಲ್ಲಿ CH3 ಗ್ರೂಪ್ ಇದೆಯಾ, ಡಬಲ್ ಬಾಂಡ್ ಪಕ್ಕದಲ್ಲಿ CH3 ಗ್ರೂಪ್ ಇದೆಯಾ, ಅಂದ್ರೆ ತುಂಬಾ ಸಣ್ಣ ಡಿಫ್ರೆನ್ಸ್ ಇದ್ರು ನನ್ನ ಸ್ಟ್ರಕ್ಚರ್ ಅಲ್ಲಿ ಅದು ಈಸಿಯಾಗಿ ಐಡೆಂಟಿಫೈ ಮಾಡುತ್ತೆ. ಬೇರೆ ತರ ಗ್ರಾಫ್ ನನಗೆ ಕೊಡ್ತಾ ಹೋಗುತ್ತೆ, ಅಷ್ಟು ಅದು ಸೆನ್ಸಿಟಿವ್ ಆಗಿರುತ್ತೆ.
ಆಮೇಲೆ ಇದು ಹೈಲಿ ರಿಲಿಯಬಲ್, ಅದ್ರ ಮೇಲೆ ನಾನು ನಂಬಿಕೆ ಇಡ್ಬೋದು. ಯಾಕಂದ್ರೆ ಹ್ಯೂಮನ್ ಬೀಯಿಂಗ್ಸ್ ಮಾಡಿದಾಗ ನನಗೆ ಇನ್ಸ್ಟ್ರೂಮೆಂಟಲ್ ಎರರ್ ಆಗ್ಬೋದು, ಸ್ಕಿಲ್ ಸರಿಯಾಗಿ ಗೊತ್ತಿಲ್ದಲೇ ಇರ್ಬೋದು, ರಿಯೇಜೆಂಟ್ ಎರರ್ ಆಗ್ಬೋದು, ಈ ರೀತಿಯಾಗಿ ಯಾವುದೂ ಆಗಲ್ಲ, ಬಿಕಾಸ್ ಇಟ್ ಇಸ್ ಡನ್ ಬೈ ದಿ ಇನ್ಸ್ಟ್ರೂಮೆಂಟ್. ಜೊತೆಗೆ ಐ ಆಮ್ ಗೋಯಿಂಗ್ ಟು ಗೆಟ್ ಇನ್ ದಿ ಫಾರ್ಮ್ ಆಫ್ ಎ ಗ್ರಾಫ್, ಪರ್ಮನೆಂಟ್ ರೆಕಾರ್ಡ್ ಆಗಿ ನನ್ನ ಹತ್ರ ಉಳ್ಕೊಳ್ಳುತ್ತೆ. ಸೊ ಹಾಗಾಗಿ ದಿಸ್ ಇಸ್ ಅನ್ ಅಡ್ವಾಂಟೇಜ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. This technique can also be used for the detection and identification of even very short-lived reaction intermediates. ನಿಮಗೆ ಗೊತ್ತಿದೆ ರಿಯಾಕ್ಷನ್ ಇಂಟರ್ಮೀಡಿಯೇಟ್ ಲೈಫ್ ಸ್ಪ್ಯಾನ್ ಎಷ್ಟಿರುತ್ತೆ ಅಂದ್ರೆ 10⁻⁻17 ಸೆಕೆಂಡ್ಸ್ ಇರುತ್ತೆ. ಜಸ್ಟ್ ಇಮ್ಯಾಜಿನ್ 10⁻⁻17 ಸೆಕೆಂಡ್ಸ್ ಇರುತ್ತೆ. ಇಮಿಡಿಯೇಟ್ಲಿ ಇಟ್ ಗೆಟ್ ಟ್ರಾನ್ಸ್ಫರ್ಡ್, ಗೆಟ್ ಕನ್ವರ್ಟೆಡ್ ಟು ಸಮ್ ಅದರ್ ಫಾರ್ಮ್. ಅಷ್ಟು ಚಿಕ್ಕದ ಅಂದ್ರೆ ಚಿಕ್ಕ ಲೈಫ್ ಸ್ಪ್ಯಾನ್ ಇರುವಂತದ್ದನ್ನು ನಾನು ಈ ಟೆಕ್ನಿಕ್ ನ ಯೂಸ್ ಮಾಡಿ ಐಡೆಂಟಿಫೈ ಮಾಡ್ಬೋದು. ಕೆಲವೊಂದು ಕಂಟಿನ್ಯೂಸ್ ರಿಯಾಕ್ಷನ್, ಫಾರ್ ಎಕ್ಸಾಂಪಲ್ ರೇಟ್ ಆಫ್ ರಿಯಾಕ್ಷನ್, ಸೆಕೆಂಡ್ ಆರ್ಡರ್ ರಿಯಾಕ್ಷನ್, ಥರ್ಡ್ ಆರ್ಡರ್ ರಿಯಾಕ್ಷನ್ ಮಾಡ್ತಿರ್ತೀರಾ. ಅವಾಗ ಏನಾಗುತ್ತೆ, ಆಫ್ಟರ್ 10 ಮಿನಿಟ್ಸ್ ರಿಯಾಕ್ಷನ್ ಅರೆಸ್ಟ್ ಮಾಡ್ತೀರಾ, ಏನಾಗುತ್ತೆ ನೋಡ್ಬೋದು. ಆಫ್ಟರ್ 15 ಮಿನಿಟ್ಸ್ ರಿಯಾಕ್ಷನ್ ಅರೆಸ್ಟ್ ಮಾಡ್ತೀನಿ, ಏನಾಗ್ತಾ ಇದೆ ಕೆಮಿಕಲ್ ರಿಯಾಕ್ಷನ್ ಅಂತ ನಾನು ಚೆಕ್ ಮಾಡ್ಬೋದು. ಅಷ್ಟು ಡೀಟೇಲ್ ಆಗು ನಾನು ಏನ್ ಮಾಡ್ಬೋದು, ಈ ಮೆಥಡ್ ನ ಯೂಸ್ ಮಾಡೋದ್ರಿಂದ ಕಂಡಿಡ್ಕೋಬಹುದು. ದಿಸ್ ಆರ್ ದಿ ಅಡ್ವಾಂಟೇಜಸ್. ಏನು ಅಂದ್ರೆ ದೇ ಆರ್ ಅಕ್ಯುರೇಟ್, ದೇ ಆರ್ ಪ್ರಿಸೈಸ್ ಅಂಡ್ ದೇ ಆರ್ ರೀಪ್ರೊಡ್ಯೂಸಬಲ್. ಸೊ ಹಂಗಾಗಿ ಏನ್ ಮಾಡ್ತಾ ಇದಾರೆ, ಎವ್ರಿಬಡಿ ವಿ ಹ್ಯಾವ್ ಟು ಗೋ ಫಾರ್ ಸ್ಪೆಕ್ಟ್ರೋಸ್ಕೋಪಿಕ್ ಮೆಥಡ್. ಹಂಗಾಗಿ ನಾವು ಸ್ಪೆಕ್ಟ್ರೋಸ್ಕೋಪಿನ ಓದ್ಬೇಕಾಗತ್ತೆ. ಹಾಗಾದ್ರೆ ಸ್ಪೆಕ್ಟ್ರೋಸ್ಕೋಪಿ ಅಂದ್ರೆ ಏನು? ಇಟ್ ಇಸ್ ಅ ಬ್ರಾಂಚ್ ಆಫ್ ಸೈನ್ಸ್ ದಟ್ ಡೀಲ್ಸ್ ವಿತ್ ಸ್ಟಡಿ ಆಫ್ ಇಂಟ್ರಾಕ್ಷನ್ ಆಫ್ ಮ್ಯಾಟರ್ ವಿತ್ ಅ ಲೈಟ್ ಆರ್ ಇಂಟ್ರಾಕ್ಷನ್ ಆಫ್ ಮ್ಯಾಟರ್ ವಿತ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಅದಕ್ಕೆ ನಾವೇನಂತ ಕರಿತೀವಿ, ಸ್ಪೆಕ್ಟ್ರೋಸ್ಕೋಪಿ ಅಂತ ಹೇಳ್ತೀವಿ. ಈಗ ನಿಮ್ದು ಕಾಂಪೌಂಡ್ ಇದೆ, ಆರ್ಗ್ಯಾನಿಕ್ ಕಾಂಪೌಂಡ್ ಇದೆ, ಅನಲೈಟ್ ಅಂತ ಹೇಳ್ತೀವಿ, ಮ್ಯಾಟರ್ ಅಂತ ಹೇಳ್ತೀವಿ. ಹೌ ಯುವರ್ ಆರ್ಗ್ಯಾನಿಕ್ ಕಾಂಪೌಂಡ್ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ ಅ ಲೈಟ್, ಹೌ ಇಟ್ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ ಡಿಫರೆಂಟ್ ಫಾರ್ಮ್ಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್, ಡಿಫರೆಂಟ್ ಫ್ರೀಕ್ವೆನ್ಸಿ, ಡಿಫರೆಂಟ್ ವೇವ್ ಲೆಂತ್ ಇರುವಂತ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಜೊತೆಗೆ ಹೌ ಇಟ್ ಗೋಯಿಂಗ್ ಟು ಇಂಟ್ರಾಕ್ಟ್, ಹೌ ಇಟ್ ಗೋಯಿಂಗ್ ಟು interact with that, how it going to respond to that light. ಆ ಬೇಸಿಸ್ ಅದನ್ನ ಸ್ಟಡಿ ಮಾಡ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಸ್ಪೆಕ್ಟ್ರೋಸ್ಕೋಪಿ ಅಂತ ಹೇಳ್ತೀವಿ. ಇಟ್ಸ್ ಅನ್ ಇನ್ಸ್ಟ್ರೂಮೆಂಟಲ್ ಮೆಥಡ್. ಸೊ ಇಲ್ಲಿ ಏನಾಗುತ್ತೆ, ಮ್ಯಾಟರು ಅಂದ್ರೆ ನಿಮ್ಗೆ ಯಾವ್ದು ಸ್ಯಾಂಪಲ್ ಕೊಟ್ಟಿರ್ತೀವಲ್ಲ, ಯಾವ್ದು ಆರ್ಗ್ಯಾನಿಕ್ ಕಾಂಪೌಂಡ್ ಇದೆಯಲ್ಲ, ಯಾವ್ದನ್ನ ಅನಲೈಸ್ ಮಾಡ್ಬೇಕು ಅಂತ ಹೇಳ್ತೀವಲ್ಲ, ಅದನ್ನ ಮ್ಯಾಟರ್ ಅನ್ಬೋದು, ಆರ್ಗ್ಯಾನಿಕ್ ಕಾಂಪೌಂಡ್ ಅನ್ಬೋದು, ಅನಲೈಟ್ ಅನ್ಬೋದು. ಅದು ಹೌ ಇಟ್ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ ಅನ್ ಎನರ್ಜಿ, ಹೌ ಇಟ್ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಅಂದ್ರೆ ಇಟ್ಸ್ ಎ ಹ್ಯೂಜ್ ಅಮೌಂಟ್ ಆಫ್ ಎನರ್ಜಿ ಇರುವಂತ ಲೈಟ್ ವೇವ್ಸ್. ಅದನ್ನ ನಾವು ಬೇರೆ ಬೇರೆ ಫಾರ್ಮ್ ಆಗಿ ಕನ್ವರ್ಟ್ ಮಾಡಿದೀನಿ. ಅದನ್ನ ನೆಕ್ಸ್ಟ್ ಸ್ಲೈಡ್ಸ್ ಅಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಲ್ಲಿ ಬೇರೆ ಬೇರೆ ರೇಡಿಯೇಷನ್ಸ್ ಇದೆ. ಆ ರೇಡಿಯೇಷನ್ಸ್ ನ ನಾವು ಯು ವಿ ವಿಸಿಬಲ್ ರೇಡಿಯೇಷನ್ ಜೊತೆಗೆ ಏನಾದ್ರು ಇಂಟ್ರಾಕ್ಟ್ ಮಾಡಿದ್ರೆ ನಿಮ್ ಕಾಂಪೌಂಡ್, ಅವಾಗ ಏನಾಗುತ್ತೆ, ಇಟ್ ಗೋಯಿಂಗ್ ಟು ಎಕ್ಸೈಟ್ ಫ್ರಮ್ ಲೋಯರ್ ಎನರ್ಜಿ ಲೆವೆಲ್ ಟು ಹೈರ್ ಎನರ್ಜಿ ಲೆವೆಲ್ ಹೋಗುತ್ತೆ. ಅವಾಗ ಬರೋ ಸ್ಪೆಕ್ಟ್ರಾಮ್ಗೆ ನೀವ್ ಏನಂತ ಕರಿತೀರಾ ಅಂತಂದ್ರೆ ಯು ವಿಸಿಬಲ್ ಸ್ಪೆಕ್ಟ್ರಮ್ ಅಂತ ಕರಿತೀರಿ. ಸ್ಪೆಕ್ಟ್ರೋಫೋಟೋಗ್ರಾಫ್ ಅಂದ್ರೆ ಇಟ್ ವಿಲ್ ಬಿ ಇನ್ ದಿ ಫಾರ್ಮ್ ಆಫ್ ಎ ಗ್ರಾಫ್. ಆ ಗ್ರಾಫ್ಗೆ ಸಿನ್ಸ್ ಯು ಆರ್ ಯೂಸಿಂಗ್ ಎ ಸ್ಪೆಕ್ಟ್ರೋಮೀಟರ್, ಆ ಗ್ರಾಫ್ ಏನ್ ಬರ್ತಲ್ಲ ಅದಕ್ಕೆ ಸ್ಪೆಕ್ಟ್ರೋಫೋಟೋಗ್ರಾಫ್ ಅಂತ ಕರಿತೀವಿ, ಅಥವಾ ಸ್ಪೆಕ್ಟ್ರಮ್ ಅಂತ ಕರೀತಾರೆ. ಯು ವಿ ರೇಡಿಯೇಷನ್ ಜೊತೆಗೆ ಇಂಟ್ರಾಕ್ಟ್ ಮಾಡಿದ್ರೆ ಯು ವಿ ವಿಸಿಬಲ್ ಸ್ಪೆಕ್ಟ್ರಾ ಬರುತ್ತೆ. ಐ ಆರ್ ರೇಡಿಯೇಷನ್ ಜೊತೆಗೆ ಇಂಟ್ರಾಕ್ಟ್ ಮಾಡಿದ್ರೆ ಐ ಆರ್ ಸ್ಪೆಕ್ಟ್ರೋ ಬರುತ್ತೆ. ರೇಡಿಯೋ ಫ್ರೀಕ್ವೆನ್ಸಿ ಜೊತೆಗೆ ಇನ್ ಪ್ರೆಸೆನ್ಸ್ ಆಫ್ ಮ್ಯಾಗ್ನೆಟ್ ಮಾಡಿದ್ರೆ ನಿಮ್ಗೆ ಎನ್ ಎಂ ಆರ್ ಬರುತ್ತೆ. ನಾನು ಮುಂಚೆನೆ ಹೇಳ್ದಂಗೆ ಈ ಯಾವುದಕ್ಕೂನು ಅವ್ರು ಯಾವುದೇ ಸೈಂಟಿಸ್ಟ್ ಹೆಸರಿಟ್ಟಿಲ್ಲ, ರಾಮನ್ ಸ್ಪೆಕ್ಟ್ರೋಸ್ಕೋಪಿ ಮಾತ್ರನೇ ನಮ್ಗೆ ಹೆಸರಿಟ್ಟಿದ್ದೀರಾ. ಹೆಸರು ರಾಮನ್ ಹೆಸರನ್ನ, ಸೈಂಟಿಸ್ಟ್ ಹೆಸರನ್ನ ಇಟ್ಟಿದ್ದಾರೆ. ದಟ್ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್. ಹಾಗಾದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂದ್ರೆ ಏನು? ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ನಮ್ ಲೈಟ್ ಇದೆ, ವೈಟ್ ಲೈಟ್ ಇದೆ. ಅದರಲ್ಲಿ ಏನಾಗಿದೆ ಅಂದ್ರೆ ಇಟ್ ಗೋಯಿಂಗ್ ಟು ಹ್ಯಾವ್ ಲಾರ್ಜ್ ಅಮೌಂಟ್ ಆಫ್ ರೇಡಿಯೇಷನ್ ಹ್ಯಾವಿಂಗ್ ಡಿಫರೆಂಟ್ ಎನರ್ಜಿ. ಅದಕ್ಕೆ ನಾವು ಫೋಟಾನ್ಸ್ ಅಂತ ಕರಿತೀವಿ. ಆ ಫೋಟಾನ್ಸ್ ಆಸಿಲೇಟ್ ಆಗ್ತಾ ಇರುತ್ತೆ ವಿತ್ ಎಲೆಕ್ಟ್ರಿಕ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ, ವಿಚ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಅದೇ ತರ ನಿಮ್ದು ಮ್ಯಾಟರ್ ಏನಿದೆ, ನಿಮ್ದು ಏನ್ ಅನಲೈಟ್ ಏನಿದೆ, ನಿಮ್ದು ಮ್ಯಾಟರ್ ಏನಿದೆ, ಅದು ಏನ್ ಮಾಡುತ್ತೆ, ಅದಕ್ಕೂ ತಂದೆ ಆದಂತ ಎನರ್ಜಿ ಇರುತ್ತೆ. ಆ ಎನರ್ಜಿಗೆ ಎಲೆಕ್ಟ್ರಾನಿಕ್ ಎನರ್ಜಿ ಅಂತ ಕರಿತೀವಿ. ಅಂದ್ರೆ ದೇ ಗೋಯಿಂಗ್ ಟು ಜಂಪ್ ಫ್ರಮ್ ಲೋಯರ್ ಎನರ್ಜಿ ಲೆವೆಲ್ ಟು ಹೈರ್ ಎನರ್ಜಿ ಲೆವೆಲ್, ಎಕ್ಸೈಟೇಷನ್ ಆಗುತ್ತೆ. ಅದಕ್ಕೆ ಎಲೆಕ್ಟ್ರಾನಿಕ್ ಎನರ್ಜಿ ಅಂತ ಕರಿತೀವಿ. ಅದೇ ತರ ವೈಬ್ರೇಷನಲ್ ಅಂದ್ರೆ ತುಂಬಾ ಎತ್ತರಕ್ಕೆ ಜಂಪ್ ಮಾಡಲ್ಲ, ತುಂಬಾ ಕಡಿಮೆ ಡಿಸ್ಟೆನ್ಸ್ಗೆ ಜಂಪ್ ಮಾಡುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ವೈಬ್ರೇಷನಲ್ ಅಂತ ಕರಿತೀವಿ. ಅಥವಾ ನಿಂತಿದ್ದ ಜಾಗದಲ್ಲಿ ಏನಾಗುತ್ತೆ, ಅದು ರೊಟೇಟ್ ಆಗ್ಬೋದು, ಅದಕ್ಕೆ ರೊಟೇಷನಲ್ ಎನರ್ಜಿ ಅಂತ ಕರಿತೀವಿ. ಸೊ ನಿಮ್ ಮ್ಯಾಟರ್ಗೂ ತಂದೆ ಆದಂತ ಎನರ್ಜಿ ಇರುತ್ತೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಗೂ ತಂದೆ ಆದಂತ ಎನರ್ಜಿ ಇರುತ್ತೆ. ಎರಡು ಎನರ್ಜಿ ಇರುವಂತ ಮ್ಯಾಟರ್ ಇಂಟ್ರಾಕ್ಟ್ ಮಾಡಿದಾಗ, ಅವು ಡಿಕ್ಕಿ ಹೊಡೆದಾಗ, ಹತ್ರಕ್ಕೆ ಬಂದಾಗ ಹೌ ದೇ ಗೋಯಿಂಗ್ ಟು ಇಂಟ್ರಾಕ್ಟ್, ಅದನ್ನ ತಿಳ್ಕೊಳ್ಳೋದೇ ಸ್ಪೆಕ್ಟ್ರೋಸ್ಕೋಪಿ ಅಂತ ನಾವು ಹೇಳ್ತೀವಿ. ನಿಮ್ಗೆ ಅಗೇನ್ ಲೈಟ್ ನ ಕನ್ಸಿಡರ್ ಮಾಡಿದ್ರೆ ಎರಡು ತರ ಇರುತ್ತೆ, ಡ್ಯೂಯಲ್ ನೇಚರ್ ಇರುತ್ತೆ. ಒಂದು ವೇವ್ ನೇಚರ್ ಇದೆ, ಒಂದು ಪಾರ್ಟಿಕಲ್ ನೇಚರ್ ಇದೆ. ವೇವ್ ನೇಚರ್ ನ ಕನ್ಸಿಡರ್ ಮಾಡ್ಕೊಟ್ರೆ ನೀವು, ಆ ವೇವ್ ನೇಚರ್ ನಾವ್ ಏನ್ ಹೇಳ್ತೀವಿ ಅಂದ್ರೆ ಇಟ್ ಗೋಯಿಂಗ್ ಟು ಹ್ಯಾವ್ ಬೋತ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಆಲ್ಸೋ ಎಲೆಕ್ಟ್ರಿಕಲ್ ಫೀಲ್ಡ್ ವಿಚ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್, ವಿಚ್ ಗೋಯಿಂಗ್ ಟು ಪ್ರಾಪಗೇಟ್ ಥ್ರೂ ದಿ ಸ್ಪೇಸ್ ಅಂತ ಹೇಳ್ತೀವಿ. ಈ ರೀತಿಯಾಗಿ ಅದು ಪ್ರಾಪಗೇಟ್ ಆಗ್ತಾ ಇರುತ್ತೆ. ಸೊ ವೇವ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ, ಒಂದು ವೇವ್
ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಒಂದು ಕ್ರಸ್ಟ್ ಇರುತ್ತೆ ಮತ್ತೆ ಒಂದು ಟ್ರಫ್ ಇರುತ್ತೆ. ಎರಡು ಕ್ರಸ್ಟ್ ಮಧ್ಯೆ ಇರುವಂತ ಡಿಸ್ಟೆನ್ಸ್ ಗೆ ನಾವೇನಂತ ಕರಿತೀವಿ, ವೇವ್ ಲೆಂತ್ ಅಂತ ಕರಿತೀವಿ. ಎನರ್ಜಿಗೆ E is equal to hc by lambda ಅಂತ ಹೇಳ್ತೀವಿ. H ಅಂದ್ರೆ ಪ್ಲಾಂಕ್ಸ್ ಕಾನ್ಸ್ಟೆಂಟ್, C ಅಂತಂದ್ರೆ ವೆಲಾಸಿಟಿ, ಲ್ಯಾಂಬ್ಡಾ ಅಂತಂದ್ರೆ ಮುಂದೆ ಹೇಳ್ತೀನಿ ಅದನ್ನ ಇಂಟೆನ್ಸಿಟಿ ಅಂತ ಹೇಳ್ತೀವಿ, ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ, ಈಸ್ ಇಕ್ವಲ್ ಟು ಹೆಚ್ ನ್ಯೂ ಅಂತ ನಾವು ಹೇಳ್ತೀವಿ. ಇಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಜೊತೆಗೆ ನಿಮ್ ಮ್ಯಾಟರ್ ಇಂಟ್ರಾಕ್ಟ್ ಮಾಡಿದಾಗ ನಿಮ್ ಮ್ಯಾಟರ್ ಏನಾದ್ರು ಎನರ್ಜಿನ ಅಬ್ಸರ್ವ್ ಮಾಡ್ಕೊಂಡ್ರೆ ಅವಾಗ ಏನ್ ಹೇಳ್ತೀವಿ ಅಂದ್ರೆ ಯುವರ್ ಮಾಲಿಕ್ಯೂಲ್ ಇಸ್ ಎಕ್ಸೈಟೆಡ್, ಇಟ್ ಇಸ್ ನಾಟ್ ಇನ್ ದಿ ಗ್ರೌಂಡ್ ಸ್ಟೇಟ್ ಅಂತ ಹೇಳ್ತೀವಿ, ಇಟ್ಸ್ ಇನ್ ದಿ ಎಕ್ಸೈಟೆಡ್ ಸ್ಟೇಟ್ ಅಂತ ನಾವು ಹೇಳ್ತೀವಿ. ಫ್ರೀಕ್ವೆನ್ಸಿಗೆ ನ್ಯೂ ಅಂತ ಹೇಳ್ತೀವಿ. ಫ್ರೀಕ್ವೆನ್ಸಿ ಇಸ್ ಡಿಫೈನ್ಡ್ ಆಸ್ ನಂಬರ್ ಆಫ್ ಟೈಮ್ಸ್ ಎಲೆಕ್ಟ್ರಿಕಲ್ ಫೀಲ್ಡ್ ರೇಡಿಯೇಷನ್ಸ್ ಆಸಿಲೇಟ್ಸ್ ಇನ್ 1 ಸೆಕೆಂಡ್. ನಿಮ್ದು ಏನು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಎಲೆಕ್ಟ್ರಿಕಲ್ ಫೀಲ್ಡ್ ಇದೆ, 1 ಸೆಕೆಂಡ್ ಅಲ್ಲಿ ಅದು ಎಷ್ಟು ಟೈಮ್ ಆಸಿಲೇಟ್ ಆಗತ್ತೆ ಅದನ್ನ ಹೇಳುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಅದಕ್ಕೆ ಹರ್ಡ್ಸ್ ಇಂದ ಹೇಳ್ತೀವಿ. ಒನ್ ಸೈಕಲ್ ಪರ್ ಸೆಕೆಂಡ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿ ವೇವ್ ಲೆಂತ್ ಅಂದ್ರೆ ಲ್ಯಾಂಬ್ಡಾ ಅಂತ ಹೇಳ್ತೀವಿ. ಇಟ್ಸ್ ಅ ಡಿಸ್ಟೆನ್ಸ್ ಬಿಟ್ವೀನ್ ಐದರ್ ಟೂ ಟ್ರಫ್ಸ್ ಅಥವಾ ಟೂ ಕ್ರಸ್ಟ್ ಇರುತ್ತೆ, ಅದಕ್ಕೆ ಹೇಳ್ತೀವಿ. ಹೈಯರ್ ದಿ ಫ್ರೀಕ್ವೆನ್ಸಿ, ಶಾರ್ಟರ್ ದಿ ವೇವ್ ಲೆಂತ್. ಇದೆಲ್ಲ ನಿಮ್ಗೆ ಗೊತ್ತಿರ್ಬೇಕಾಗತ್ತೆ ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ದಿ ಸ್ಪೆಕ್ಟ್ರೋಸ್ಕೋಪಿ, ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ದಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಅದೇ ತರ ಇನ್ನೊಂದು ಟರ್ಮ್ ಯೂಸ್ ಮಾಡ್ತೀವಿ, ವೇವ್ ನಂಬರ್ ಅಂತ ಹೇಳ್ತೀವಿ, ವಿಚ್ ಇಸ್ ರೆಸಿಪ್ರೋಕಲ್ ಆಫ್ ವೇವ್ ಲೆಂತ್ ಅಂತ ಹೇಳ್ತೀವಿ. ನಂಬರ್ ಆಫ್ ಸೈಕಲ್ ಇನ್ ಪರ್ ಯೂನಿಟ್ ಡಿಸ್ಟೆನ್ಸ್. ಯಾವುದೋ ಒಂದು ಪರ್ ಯೂನಿಟ್ ಡಿಸ್ಟೆನ್ಸ್ ತಗೊಂಡಿದ್ವಿ, ಆ ಡಿಸ್ಟೆನ್ಸ್ ಅಲ್ಲಿ ಎಷ್ಟು ಸೈಕಲ್ಸ್ ಆಗಿದೆ ನಿಮ್ದು ಟ್ರಫ್ ಮತ್ತೆ ಕ್ರಸ್ಟ್ ಅದನ್ನ ಹೇಳ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ವೇವ್ ನಂಬರ್ ಅಂತ ಹೇಳ್ತೀವಿ. ಎನರ್ಜಿ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವೇವ್ ಲೆಂತ್ ಅಂಡ್ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೇವ್ ನಂಬರ್. ಇದೆಲ್ಲ ನಿಮ್ಗೆ ನೆನಪಿರ್ಬೇಕು. ಸೊ ನಾನು ಹೇಳ್ದಂಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಆಗ್ಬೋದು ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂದ್ರೆ ಇಟ್ಸ್ ಅ ಫಾರ್ಮ್ ಆಫ್ ಎನರ್ಜಿ, ಫೋಟಾನ್ಸ್, ಇಟ್ ಹ್ಯಾಸ್ ಲಾಟ್ ಆಫ್ ಎನರ್ಜಿ. ಅದನ್ನ ನಾವು ಬೇರೆ ಬೇರೆ ಅಂದ್ರೆ ನಮ್ಗೆ ಬೇಕಾದಂಗೆ ಅದನ್ನ ಬ್ರೇಕ್ ಮಾಡ್ಕೊಂಡಿದೀವಿ. ಐದರ್ ಐ ಕ್ಯಾನ್ ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ವೇವ್ ಲೆಂತ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು, ಫ್ರೀಕ್ವೆನ್ಸಿನಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು, ಎನರ್ಜಿನಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು. ವೇವ್ ಲೆಂತ್ ಅಂದ್ರೆ ಮೀಟರ್ ಅಲ್ಲಿ ಹೇಳ್ಬೋದು, ಸೆಂಟಿಮೀಟರ್ ಅಲ್ಲಿ ಹೇಳ್ಬೋದು, ನ್ಯಾನೋಮೀಟರ್ ಅಲ್ಲಿ ಹೇಳ್ಬೋದು. ಹಾಗೆ ಫ್ರೀಕ್ವೆನ್ಸಿ ಆದ್ರೆ ಹರ್ಡ್ಸ್ ಅಲ್ಲಿ ಹೇಳ್ತೀನಿ, ಎನರ್ಜಿದಾದ್ರೆ ಕಿಲೋ ಕ್ಯಾಲರೀಸ್ ಅಲ್ಲಿ ಹೇಳ್ತೀನಿ. ಈ ರೀತಿಯಾಗಿ ರೇಡಿಯೋ ವೇವ್ಸ್ ಇರ್ಬೋದು, ಮೈಕ್ರೋವೇವ್ಸ್ ಇರ್ಬೋದು, IR ಇರ್ಬೋದು, UV ಇರ್ಬೋದು, ವಿಸಿಬಲ್ ಇರ್ಬೋದು, ಎಕ್ಸ್-ರೇಸ್ ಇರ್ಬೋದು, ಗ್ಯಾಮಾ ರೇಸ್. ಸೊ ಅಂದ್ರೆ ಎಂಟೈರ್ ಲೈಟ್ ನಾನು ಏನ್ ಮಾಡ್ತೀನಿ, ಬೇಸ್ಡ್ ಆನ್ ಇಟ್ಸ್ ಎನರ್ಜಿ, ಬೇಸ್ಡ್ ಆನ್ ಇಟ್ಸ್ ಫ್ರೀಕ್ವೆನ್ಸಿ, ಬೇಸ್ಡ್ ಆನ್ ಇಟ್ಸ್ ವೇವ್ ಲೆಂತ್, ಅದನ್ನ ಬೇರೆ ಬೇರೆ ಹೆಸರಲ್ಲಿ ಅದನ್ನ ನಾನು ಕರಿತಾ ಹೋಗ್ತೀನಿ. ದೇ ಗೋಯಿಂಗ್ ಟು ಹ್ಯಾವ್ ಡಿಫರೆಂಟ್ ಅಮೌಂಟ್ ಆಫ್ ಎನರ್ಜಿ, ದೇ ಗೋಯಿಂಗ್ ಟು ಹ್ಯಾವ್ ಡಿಫರೆಂಟ್ ಫ್ರೀಕ್ವೆನ್ಸಿ, ದೇ ಗೋಯಿಂಗ್ ಟು ಹ್ಯಾವ್ ಡಿಫರೆಂಟ್ ವೇವ್ ಲೆಂತ್ ಇರುವಂತದ್ದು. ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂತ ಕರಿತೀವಿ, ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಾ ಅಂತ ಕರೀತಾರೆ. ನನ್ಗೆ ಐ ಆಮ್ ಇಂಟ್ರೆಸ್ಟೆಡ್ ಓನ್ಲಿ ಇನ್ ದಿ ವೇವ್ ಲೆಂತ್. UV ಸ್ಪೆಕ್ಟ್ರೋಸ್ಕೋಪಿನಲ್ಲಿ ನಾವು ಬರೀ ವೇವ್ ಲೆಂತ್ ನ ಕನ್ಸಿಡರ್ ಮಾಡ್ತೀವಿ. ಹಂಗಾಗಿ ನಾವೇನ್ ಮಾಡ್ತೀವಿ ಅಂದ್ರೆ 400 to 800 ಇತ್ತು ಅಂತಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ, ವಿಸಿಬಲ್ ರೇಂಜ್ ಅಂತ ಹೇಳ್ತೀವಿ, ವಿಸಿಬಲ್ ಲೈಟ್ ಅಂತ ಕರಿತೀವಿ. ಅಲ್ಲಿ ಮಾತ್ರ ನಿಮ್ಗೆ ಕಲರ್ಡ್ ಕಾಣಿಸ್ಕೊಳ್ಳುತ್ತೆ, ಬೇರೆ ಎಲ್ಲೂ ನಿಮ್ಗೆ ಕಲರ್ಡ್ ಕಾಣಿಸ್ಕೊಳ್ಳೋದೇ ಇಲ್ಲ. ಸೊ ಅಲ್ಟ್ರಾವೈಲೆಟ್ ರೇಸ್ ಇದೆ, ಇನ್ಫ್ರಾರೆಡ್ ರೇಸ್ ಇದೆ, ರೆಡಾರ್ ಇದೆ, FM ಇದೆ, ಟಿವಿ ಇದೆ, ಶಾರ್ಟ್ ವೇವ್ ಇದೆ, AV ಇದೆ, ಗ್ಯಾಮಾ ರೇಸ್ ಇದೆ. ಅಗೇನ್ ಆಲ್ ದೀಸ್ ಥಿಂಗ್ಸ್ ಆರ್ ಬೇಸ್ಡ್ ಆನ್ ಇಟ್ಸ್ ವೇವ್ ಲೆಂತ್. ವೇವ್ ಲೆಂತ್ ಮೇಲೆ, ನ್ಯಾನೋಮೀಟರ್ಸ್ ಮೇಲೆ ನಾನು ಹೇಳ್ತಾ ಇದ್ದೀನಿ. 400 to 800 ನ್ಯಾನೋಮೀಟರ್ ಇದ್ರೆ ಅಂತದಕ್ಕೆ ನಾವೇನಂತ ಕರಿತೀವಿ, ವಿಸಿಬಲ್ ರೇಂಜ್ ಅಂತ ನಾವು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಸೊ ಹಾಗಾದ್ರೆ ಇಂಟ್ರಾಕ್ಷನ್ ವಿತ್ EMR ವಿತ್ ಅ ಮ್ಯಾಟರ್ ಹೇಗೆ ಇಂಟ್ರಾಕ್ಟ್ ಆಗುತ್ತೆ ಅಂತ ನಾವು ನೋಡ್ಕೊಳ್ತಾ ಹೋಗೋಣ. ಸೊ ಇಂಟ್ರಾಕ್ಟ್ ಹೇಗೆ ಆಗುತ್ತೆ ಅಂತಂದ್ರೆ ಎಲೆಕ್ಟ್ರಾನಿಕ್ ಎನರ್ಜಿ ಲೆವೆಲ್ಸ್ ಅಂತ ಕರಿತೀವಿ. ಅಟ್ ರೂಮ್ ಟೆಂಪರೇಚರ್ ನಿಮ್ ಮಾಲಿಕ್ಯೂಲ್ಸ್ ಏನಾಗಿರುತ್ತೆ, ಲೋಯೆಸ್ಟ್ ಎನರ್ಜಿ ಇರುತ್ತೆ, ಅದಕ್ಕೆ ಗ್ರೌಂಡ್ ಸ್ಟೇಟ್ ಅಂತ ಕರಿತೀವಿ, E0 ಅಂತ ಹೇಳ್ತೀವಿ. ಸೊ ನಾನು ಏನ್ ಮಾಡ್ತೀನಿ ಈಗ, UV ವಿಸಿಬಲ್ ರೇಡಿಯೇಷನ್ ನ ವಿಚ್ ಇಸ್ ಅ ಪಾರ್ಟ್ ಆಫ್ ದಿ EMR ಅದನ್ನ ಅದಕ್ಕೆ ಇಂಟ್ರಾಕ್ಟ್ ಮಾಡ್ತೀನಿ. ಅವಾಗ ಏನಾಗುತ್ತೆ ಅಂದ್ರೆ ಎನರ್ಜಿ ಏನ್ ಮಾಡುತ್ತೆ, ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಲೈಟ್ ಜೊತೆಗೆ. ನಿಮ್ ಸಬ್ಸ್ಟೆನ್ಸ್ ಏನ್ ಮಾಡುತ್ತೆ, ನಿಮ್ ಸಬ್ಸ್ಟೆನ್ಸ್ ಅಲ್ಲಿ ಎನರ್ಜಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಜೊತೆಗೆ ಇಂಟ್ರಾಕ್ಟ್ ಮಾಡಿದಾಗ ಎನರ್ಜಿನ ಅಂದ್ರೆ UV ರೇಡಿಯೇಷನ್ ನಾನು ಬಿಟ್ಟೆ ಅಂದಾಗ UV ರೇಡಿಯೇಷನ್ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅಬ್ಸರ್ವ್ ಮಾಡ್ಕೊಂಡಿದ ತಕ್ಷಣ ಲೋಯರ್ ಎನರ್ಜಿ ಲೆವೆಲ್ ಇಂದ ಹೈಯರ್ ಎನರ್ಜಿಗೆ ಹೋಗುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಎಲೆಕ್ಟ್ರಾನಿಕ್ ಟ್ರಾನ್ಸಿಷನ್ ಅಂತ ಕರಿತೀವಿ. ಡೆಲ್ಟಾ ಈಸ್ ಈಕ್ವಲ್ ಟು H ನ್ಯೂ ಅಂತ ಹೇಳ್ತೀವಿ, ಅಥವಾ EN ಮೈನಸ್ E0 ಅಂತ ಹೇಳ್ತೀವಿ. ಎನ್ ಅಂದ್ರೆ ಅದು ಎಲ್ಲಿ ತನಕ ಎಕ್ಸೈಟ್ ಆಗಿದೆ ಅದ್ರ ಮೇಲೆ. ಡೆಲ್ಟಾ E ಏನಾಗುತ್ತೆ ಅಂದ್ರೆ 35 to 71 ಕಿಲೋ ಕ್ಯಾಲರೀಸ್ ಪರ್ ಮೋಲ್ ಇರುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, ಎಲೆಕ್ಟ್ರಾನಿಕ್ ಎನರ್ಜಿ ಲೆವೆಲ್ಸ್ ಅಂತ ಕರಿತೀವಿ. ಗ್ರೌಂಡ್ ಸ್ಟೇಟ್, ಎಕ್ಸೈಟೆಡ್ ಸ್ಟೇಟ್ ಅಂತ ಕರಿತೀವಿ. ಅದೇ ತರ ವೈಬ್ರೇಷನ್ ಆಗ್ಬಹುದು. ಇಲ್ಲೇನಾಗುತ್ತೆ ಅಂದ್ರೆ IR ರೇಡಿಯೇಷನ್ ಜೊತೆಗೆ ಏನ್ ಮಾಡ್ತೀನಿ, ಇಂಟ್ರಾಕ್ಟ್ ಮಾಡ್ತೀನಿ. ಅಂದ್ರೇನು, ನಿಮ್ಗೆ ಬೇರೆ ಬೇರೆ ಎನರ್ಜಿ ಇರೋದ್ರಿಂದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಗೆ ನಿಮ್ಮ ಮ್ಯಾಟರ್ ಮೇಲೆ ಅಂದ್ರೆ ಅದರದ್ದು ಎನರ್ಜಿ ಬೇರೆ, IRದು ಎನರ್ಜಿ ಬೇರೆ ಇದೆ, UVದು ಎನರ್ಜಿ ಬೇರೆ ಇದೆ. ಹಂಗಾಗಿ ಅದು ಇಂಟ್ರಾಕ್ಟ್ ಮಾಡಿದಾಗ ನಿಮ್ ಮಾಲಿಕ್ಯೂಲ್ ರಿಯಾಕ್ಟ್ ಮಾಡುವಂತದ್ದು ಬೇರೆ ಆಗುತ್ತೆ, ಬಿಕಾಸ್ ದಟ್ ಡಿಪೆಂಡ್ಸ್ ಅಪಾನ್ ದಿ ಎನರ್ಜಿ ಆಫ್ ದಿ ರೇಡಿಯೇಷನ್ ದಟ್ ಈಸ್ ಗಿವನ್ ಬೈ ದಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್.
ಸೊ IR ರೇಡಿಯೇಷನ್ ಅಬ್ಸರ್ವ್ ಮಾಡ್ಕೊಂಡ್ರೆ ಅವಾಗ ಏನಾಗುತ್ತೆ, ವೈಬ್ರೇಷನ್ ಲೆವೆಲ್ ಆಗುತ್ತೆ. ದೀಸ್ ಆರ್ ಲೆಸ್ ಎನರ್ಜಿ ಲೆವೆಲ್ಸ್ ದ್ಯಾನ್ ಎಲೆಕ್ಟ್ರಾನಿಕ್ಸ್ ಎನರ್ಜಿ ಲೆವೆಲ್ಸ್. ಅಂದ್ರೆ UV ರೇಡಿಯೇಷನ್ ಅಬ್ಸರ್ವ್ ಮಾಡ್ಕೊಂಡಾಗ ಅದು ಏನ್ ಮಾಡುತ್ತೆ, ಲೋಯರ್ ಎನರ್ಜಿ ಲೆವೆಲ್ ಇಂದ ಹೈಯರ್ ಎನರ್ಜಿ ಲೆವೆಲ್ ಹೋಗುತ್ತೆ. ಅದಕ್ಕಿಂತ ಕಡಿಮೆ ಇರುತ್ತೆ ಇದ್ರದ್ದು ಎನರ್ಜಿ ಲೆವೆಲ್ಸ್. ಸ್ಪೇಸಿಂಗ್ ಎಷ್ಟಿರುತ್ತೆ ಅಂದ್ರೆ ಒಂದು ಲೇಯರ್ ಇಂದ ಇನ್ನೊಂದು ಲೇಯರ್, ಎರಡು ಲೇಯರ್ ಮಧ್ಯದಲ್ಲಿ 0.01 to 10 ಕಿಲೋ ಕ್ಯಾಲರೀಸ್ ಅಷ್ಟೇ ಎನರ್ಜಿ ಡಿಫರೆನ್ಸ್ ಇರುತ್ತೆ. ಸೊ ಅಂದ್ರೇನು, ಒಂದರಿಂದ ಈಗ ಏನಾಗಿದೆ, N1 N2 N3 N4 N ತನಕ ನಿಮ್ಗೆ ಇದೆ, ಲಾಸ್ಟ್ ತನಕನೂ ಇದೆ. ಸೊ UV ರೇಡಿಯೇಷನ್ ಮಾಡಿದ್ರೆ ಏನಾಗುತ್ತೆ, N0 ಇಂದ N ತನಕ ಹೋಗುತ್ತೆ, N ತನಕ ಹೋಗುತ್ತೆ. ಆದ್ರೆ ನೀವು ವೈಬ್ರೇಷನಲ್ ತಗೊಂಡ್ರೆ N2 ಇರ್ಬೋದು, N1 to N2 ಇರ್ಬೋದು, N2 to N3 ಆಗ್ಬೋದು. ಆ ರೀತಿಯಾಗಿ ಅಷ್ಟೇ ಎನರ್ಜಿ ಅಲ್ಲಿ ಸಪ್ಲೈ ಆಗುತ್ತೆ. ಅದೇ ತರ ರೊಟೇಷನಲ್ ಎನರ್ಜಿ ಅಂತ ಹೇಳ್ತೀವಿ. ದೀಸ್ ಆರ್ ಕ್ವಾಂಟೈಸ್ಡ್ ಅಂಡ್ ಡಿಸ್ಕ್ರೀಟ್. ಅಂದ್ರೆ ಇಂಥ ಜಾಗದಲ್ಲೇ ಇರುತ್ತೆ, ಅಲ್ಲೇ ರೊಟೇಟ್ ಆಗ್ತಾ ಇರುತ್ತೆ, ಅಲ್ಲೇ ಏನಾಗ್ತಾ ಇರುತ್ತೆ, ತಿರುಗ್ತಾ ಇರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ರೊಟೇಷನಲ್ ಎನರ್ಜಿ ಲೆವೆಲ್ಸ್ ಅಂತ ಹೇಳ್ತೀವಿ. ಸೊ ನಿಮ್ ಮ್ಯಾಟರ್ ಇಂಟ್ರಾಕ್ಟ್ ಮಾಡಿದಾಗ ಅದು ಯಾವ ತರ ಬೇಕಾದ್ರೂ ಆಗ್ಬೋದು. ಸೊ ಒಂದೊಂದು ಸಲ ಅದ್ರ ಮೇಲೆ ಬಿದ್ದಾಗ್ನು ಅದು ಒಂದೊಂದು ತರ ರಿಯಾಕ್ಟ್ ಮಾಡ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, UV ರೇಡಿಯೇಷನ್ ಹೇಳ್ತೀನಿ ಅಥವಾ UV ವಿಸಿಬಲ್ ಅಂತ ಹೇಳ್ತೀವಿ. ಇಲ್ಲೇನಾಗುತ್ತೆ ಅಂದ್ರೆ ಎಲೆಕ್ಟ್ರಾನಿಕ್ ಟ್ರಾನ್ಸಿಷನ್ ಆಗುತ್ತೆ. ಎನರ್ಜಿ ಅಬ್ಸರ್ವ್ ಮಾಡ್ಕೊಂಡ್ರೆ ನಿಮ್ ಮಾಲಿಕ್ಯೂಲು, ನಿಮ್ ಮ್ಯಾಟರ್, ನಿಮ್ ಅನಲೈಟ್ ಏನಾದ್ರು UV ವಿಸಿಬಲ್ ರೇಡಿಯೇಷನ್ ಅಬ್ಸರ್ವ್ ಮಾಡ್ಕೊಳ್ತು ಅಂತ ಇಟ್ಕೊಂಡ್ರೆ ಅವಾಗ ಏನಾಗುತ್ತೆ, ಇಲ್ಲಿದ್ದು ಎಕ್ಸೈಟೆಡ್ ಸ್ಟೇಟ್ ಹೋಗುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, ಎಲೆಕ್ಟ್ರಾನಿಕ್ ಟ್ರಾನ್ಸಿಷನ್. ಅಂದ್ರೆ ಏನಾಗುತ್ತೆ, ನಿಮ್ ಮ್ಯಾಟರ್ ಏನ್ ಮಾಡ್ತಾ ಇದೆ, ಡಿಪೆಂಡಿಂಗ್ ಅಪಾನ್ ದಿ ಎನರ್ಜಿ ಆಫ್ ದಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್, ಇಟ್ ಗೋಯಿಂಗ್ ಟು ರಿಯಾಕ್ಟ್, ಇಟ್ ಗೋಯಿಂಗ್ ಟು ಇಂಟ್ರಾಕ್ಟ್, ಇಟ್ ಗೋಯಿಂಗ್ ಟು ಕ್ವಶನ್ ಇನ್ ಎ ಡಿಫ್ರೆಂಟ್ ಮ್ಯಾನರ್. ಸೊ ಹಂಗಾಗಿ ಎಲೆಕ್ಟ್ರಾನಿಕ್ ಟ್ರಾನ್ಸಿಷನ್ ಆಗುತ್ತೆ. ಅದೇ ಇನ್ಫ್ರಾರೆಡ್ ಆದ್ರೆ ಏನಾಗುತ್ತೆ, ವೈಬ್ರೇಷನ್ ನಿಂತಿದ್ದ ಜಾಗದಲ್ಲಿ ಈ ತರ ಆಗುತ್ತೆ. ಮೈಕ್ರೋವೇವ್ ಇದ್ರೆ ಏನಾಗುತ್ತೆ, ರೊಟೇಷನ್ ಆಗುತ್ತೆ. ಎಕ್ಸ್ರೇಸ್ ಇದ್ರೆ ಏನಾಗುತ್ತೆ, ಅಯನೈಸೇಷನ್ ಆಗುತ್ತೆ. ಸೊ ಒಂದೊಂದು ಎನರ್ಜಿ ಬಿದ್ದಾಗ್ನು ಅದು ಒಂದೊಂದು ತರ ಏನ್ ಮಾಡ್ತಾ ಹೋಗುತ್ತೆ, ಬಿಹೇವ್ ಮಾಡ್ತಾ ಹೋಗುತ್ತೆ. ಸೊ ಸಿನ್ಸ್ ಈಚ್ ಮಾಲಿಕ್ಯೂಲ್ ಗೋಯಿಂಗ್ ಟು ಅಬ್ಸರ್ವ್ ಡಿಫರೆಂಟ್ ಅಮೌಂಟ್ ಆಫ್ ಎನರ್ಜಿ ಫ್ರಮ್ ದಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್, ಇಟ್ ಗೋಯಿಂಗ್ ಟು ಗಿವ್ ಡಿಫರೆಂಟ್ ಗ್ರಾಫ್ಸ್. ಹಂಗಾಗಿ ಯಾವುದೇ ರೀತಿಯಾದಂತ ಸೇಮ್ ಎನಿ ಟು ಕಾಂಪೌಂಡ್ಸ್ ಕೆನಾಟ್ ಹ್ಯಾವ್ ಸೇಮ್ ಸ್ಪೆಕ್ಟ್ರೋಸ್ಕೋಪಿ ಅಂತ ಹೇಳ್ಬೋದು. ಸ್ಪೆಕ್ಟ್ರೋಗ್ರಾಫ್ ಅಂತ ನಾವು ಕನ್ಸಿಡರ್ ಮಾಡ್ಕೋಬಹುದು. ಹಾಗಾದ್ರೆ ಪ್ರಿನ್ಸಿಪಲ್ಸ್ ಆಫ್ ಸ್ಪೆಕ್ಟ್ರೋಸ್ಕೋಪಿ ಏನು? It is based on the measurement of a spectrum of a sample containing atoms or molecules. Very simple ಇದೆ. ನಿಮ್ದು ಮಾಲಿಕ್ಯೂಲ್ ಇದೆ, ಆ ಮಾಲಿಕ್ಯೂಲ್ ಮೇಲೆ ಏನ್ ಮಾಡ್ತಾ ಇದ್ದೀನಿ, ಅನಲೈಟ್ ಅನ್ಬೋದು, ಮ್ಯಾಟರ್ ಅನ್ಬೋದು, ಆರ್ಗ್ಯಾನಿಕ್ ಕಾಂಪೌಂಡ್ ಅನ್ಬೋದು. ಆ ಕಾಂಪೌಂಡ್ಗೆ ಏನ್ ಮಾಡ್ತಾ ಇದ್ದೀನಿ, ನಾನು ಲೈಟ್ ಬಿಡ್ತಾ ಇದ್ದೀನಿ. ಲೈಟ್ ಬಿದ್ದಾಗ ಡಿಪೆಂಡಿಂಗ್ ಅಪಾನ್ ದಿ ನೇಚರ್ ಆಫ್ ಯುವರ್ ಕಾಂಪೌಂಡ್, ನಿಮ್ ಕಾಂಪೌಂಡ್ ನೇಚರ್ ಮೇಲೆ ಅದು ಎಲ್ಲಾನು ತಗೊಳುತ್ತೆ ಅಂತೆಲ್ಲ. UV ತಗೊಳುತ್ತೆ, IR ತಗೊಳುತ್ತೆ, NMR ತಗೊಳುತ್ತೆ, ರೇಡಿಯೋ ವೇವ್ಸ್ ತಗೊಳುತ್ತೆ, ಮೈಕ್ರೋವೇವ್ಸ್ ತಗೊಳುತ್ತೆ ಅಂತಲ್ಲ. ಡಿಪೆಂಡಿಂಗ್ ಅಪಾನ್ ದಿ ನೇಚರ್ ಆಫ್ ದಟ್ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ ಅದು ಬೇರೆ ಬೇರೆ ಅಮೌಂಟ್ ಆಫ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಅದು ಏನು ಎನರ್ಜಿನ ಅಬ್ಸರ್ವ್ ಮಾಡ್ಕೊಂಡಾಗ ನನಗೆ ಏನು ಸ್ಪೆಕ್ಟ್ರಮ್ ಬರ್ತಿದೆಯಲ್ಲ, ಆ ಸ್ಪೆಕ್ಟ್ರಮ್ ಮೇಲೆ ಕೊಟ್ಟಿರುವಂತ ಸ್ಯಾಂಪಲ್ ಇರುವಂತ ಆಟಮ್ ಏನು, ಮಾಲಿಕ್ಯೂಲ್ಸ್ ಏನು ಅಂತ ಹೇಳ್ತೀನಿ. ಸ್ಪೆಕ್ಟ್ರಮ್ ಅಂದ್ರೆ ಏನು? ಇಟ್ಸ್ ಎ ಗ್ರಾಫ್ ಆಫ್ ಇಂಟೆನ್ಸಿಟಿ ಆಫ್ ಅಬ್ಸರ್ವ್ಡ್ ಆರ್ ಎಮಿಟೆಡ್ ರೇಡಿಯೇಷನ್ ಬೈ ಸ್ಯಾಂಪಲ್ ವರ್ಸಸ್ ಫ್ರೀಕ್ವೆನ್ಸಿ ಆರ್ ವೇವ್ ಲೆಂತ್. ನಾನು ಮುಂಚೆನೆ ಹೇಳ್ದಂಗೆ ನಾನು ಫ್ರೀಕ್ವೆನ್ಸಿಲಿ ಎಕ್ಸ್ಪ್ರೆಸ್ ಮಾಡ್ಬೋದು, ವೇವ್ ಲೆಂತ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು, ಎನರ್ಜಿನಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು. ಅದಕ್ಕೊಂದು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತೀನಿ. ಆ ಇನ್ಸ್ಟ್ರೂಮೆಂಟ್ಗೆ ನಾನು ಏನಂತ ಕರಿತೀನಿ, ಸ್ಪೆಕ್ಟ್ರೋಫೋಟೋಮೀಟರ್ ಅಂತಾರೆ, ಇಲ್ಲದ್ರೆ ಸ್ಪೆಕ್ಟ್ರೋಮೀಟರ್ ಅಂತಾನು ಕರೀತಾರೆ. ಇದನ್ನ ನನಗೆ ಕೊಟ್ಟಿರುವಂತ ಕಾಂಪೌಂಡ್ ಹೌ ಇಟ್ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ ಮೈ ಮ್ಯಾಟರ್ ಅಂತ ನಾನು ತಿಳ್ಕೊಳ್ಳುತ್ತಲ್ಲ, ಅವಾಗ ನನ್ಗೊಂದು ಗ್ರಾಫ್ ಬರುತ್ತಲ್ಲ, ಆ ಗ್ರಾಫ್ ತಿಳಿಸುವಂತ ಇನ್ಸ್ಟ್ರೂಮೆಂಟ್ಗೆ ನಾನು ಸ್ಪೆಕ್ಟ್ರೋಮೀಟರ್ ಅಂತ ಹೇಳ್ತೀನಿ. ಹಾಗಾದ್ರೆ ಎಷ್ಟು ಟೈಪ್ ಸ್ಪೆಕ್ಟ್ರೋಸ್ಕೋಪಿ ಇದೆ? ಎರಡು ತರ ಸ್ಪೆಕ್ಟ್ರೋಸ್ಕೋಪಿ ಇದೆ. ಮೊದಲನೇದಕ್ಕೆ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರೋಸ್ಕೋಪಿ ಅಂತ ಹೇಳ್ತೀವಿ. This is an analytical technique which concerns with the measurement of absorption of electromagnetic radiation. ಅಂದ್ರೆ ನಿಮ್ ಮ್ಯಾಟರ್ ಹಾಕಿದಾಗ ನಿಮ್ ಮ್ಯಾಟರ್ ನ ಎಲೆಕ್ಟ್ರಾನ್ಸ್ ನ ಏನ್ ಮಾಡ್ಬೋದು, ಅಬ್ಸರ್ವ್ ಮಾಡ್ಕೋಬಹುದು. ಎನರ್ಜಿನ, ಫೋಟಾನ್ಸ್ ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅಬ್ಸರ್ವ್ ಮಾಡ್ಕೊಳ್ಳೋ ಅಂತ ಮಾಡಿದಾಗ ಬರುವಂತ ಗ್ರಾಫ್ ಅಥವಾ ಅದರಲ್ಲಿ ಡೀಲ್ ಮಾಡೋದಕ್ಕೆ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರೋಸ್ಕೋಪಿ ಅಂತ ಹೇಳ್ತೀವಿ. ಎಕ್ಸಾಂಪಲ್ UV ಇರ್ಬೋದು, ಅದು 185 to 400 ನ್ಯಾನೋಮೀಟರ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ವಿಸಿಬಲ್ ಇರ್ಬೋದು 400 to 800. IR ಸ್ಪೆಕ್ಟ್ರೋಸ್ಕೋಪಿ ಇದ್ರೆ 0.76 to 15 ಮೈಕ್ರೋಮೋಲ್ಸ್ ಅದರಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅದೇ ತರ ಎಮಿಷನ್ ಸ್ಪೆಕ್ಟ್ರೋಸ್ಕೋಪಿ ಅಂತ ಹೇಳ್ತೀವಿ. ಇದೇನ್ ಮಾಡುತ್ತೆ ಅಂದ್ರೆ ಇಟ್ ಅಂಡರ್ಗೋಸ್ ಎಮಿಷನ್. So yeah, this is also an analytical technique. This is also an instrumental method. Analytical technique ಅಂದ್ರೆ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡುವಂಥದ್ದು. ಸೊ ಇಲ್ಲಿ ಎಷ್ಟು ಎಮಿಷನ್ ಆಗುತ್ತೆ, ಎಷ್ಟು ಡಿಸ್ಪರ್ಷನ್ ಆಗುತ್ತೆ, ಆ ಬೇಸಿಸ್ ಮೇಲೆ ಹೇಳ್ತೀವಿ. ಎಕ್ಸಾಂಪಲ್ ಮಾಸ್ ಸ್ಪೆಕ್ಟ್ರೋಸ್ಕೋಪಿ ಇದೆ. ಸೊ ಅಬ್ಸರ್ವ್ ಮಾಡ್ಕೊಂಡ್ಮೇಲೆ ಏನ್ ಮಾಡುತ್ತೆ, ಅದು ಎಮಿಟ್ ಮಾಡುತ್ತೆ. ಅದೇನಾದ್ರೂ ಎಮಿಟ್ ಮಾಡಿದ್ರೆ ಅವಾಗ ನಾವೇನಂತ ಕರಿತೀವಿ, ಎಮಿಷನ್ ಸ್ಪೆಕ್ಟ್ರಾ ಅಂತ ಕರಿತೀವಿ, ಸ್ಪೆಕ್ಟ್ರೋಸ್ಕೋಪಿ ಅಂತ ಕರಿತೀವಿ.
ಹಾಗಾದ್ರೆ ಸ್ಪೆಕ್ಟ್ರಾ ಗ್ರಾಫ್ ಯಾವ ತರ ಗ್ರಾಫ್ ಬರ್ಬೋದು? 3 ತರ ಗ್ರಾಫ್ ಬರುತ್ತೆ. ಒಂದು ಕಂಟಿನ್ಯೂಸ್ ಇರ್ಬೋದು, ಎರಡನೇದು ಡಿಸ್ಕ್ರೀಟ್ ಅಲ್ಲಿ ಐದರ್ ಎಮಿಷನ್ ಆರ್ ಅಬ್ಸಾರ್ಪ್ಷನ್ ಆಗಿರ್ಬೋದು. ಕಂಟಿನ್ಯೂಸ್ ಅಂದ್ರೆ ಈ ರೀತಿಯಾಗಿ, ಫಾರ್ ಎಕ್ಸಾಂಪಲ್ ಹಾಟ್ ಬಾಡಿ ಇದೆ, ಅದೇನ್ ಮಾಡ್ತಿದೆ, ಅದಕ್ಕೊಂದು ಪ್ರಿಸಮ್ ಇಟ್ಟಿದೀವಿ ಅಂದ್ರೆ ಕಂಟಿನ್ಯೂಸ್ ಆಗಿ ಬರುತ್ತೆ, ನಿಮ್ಗೆ ಎಲ್ಲ ಬೇರೆ ಬೇರೆ ಕಲರ್ ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ಹಾಟ್ ಬಾಡಿ ಅಂತಂದ್ರೇನು, ನೇಚರ್ ಇರುವಂತ ಲೈಟ್, ಆ ಲೈಟ್ ನ ಹಾಕ್ತಾ ಇದೀವಿ, ಏನು ಇಟ್ಕೊಂಡಿಲ್ಲ, ಅವಾಗ ಕಂಟಿನ್ಯೂಸ್ ಆಗಿ ಸ್ಪೆಕ್ಟ್ರಾ ಬರುತ್ತೆ. ಎಲ್ಲೂ ಗ್ಯಾಪ್ ಇಲ್ಲ, ನಿಮ್ಗೆ ಬ್ರೇಕ್ ಇಲ್ಲ, ಕಂಟಿನ್ಯೂಸ್ ಆಗಿ ಬರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಕಂಟಿನ್ಯೂಸ್ ಸ್ಪೆಕ್ಟ್ರಾ ಅಂತ ಕರಿತೀವಿ. ಇನ್ನೊಂದ್ಸಲ ಏನಾಗುತ್ತೆ ಅಂದ್ರೆ, ಈ ಕ್ಲೌಡ್ ಆಫ್ ಗ್ಯಾಸ್ ಏನಾಗುತ್ತೆ, ಕೂಲ್ ಆಗಿರುತ್ತೆ. ಕೂಲ್ ಆದಾಗ ನಾವು ಪ್ರಿಸಮ್ ನ ಇಟ್ಕೊಳ್ತೀವಿ, ಅವಾಗ ಅಬ್ಸಾರ್ಪ್ಷನ್ ಲೈನ್ ಸ್ಪೆಕ್ಟ್ರಾ ಅಂತ ಕರಿತೀವಿ. ಅವಾಗ ಏನಾಗುತ್ತೆ ಅಂದ್ರೆ, ಈ ತರ ನಿಮ್ಗೆ ಲೈನ್, ಡಾರ್ಕ್ ಲೈನ್ಸ್ ಅಲ್ಲಿ ಕಾಣಿಸ್ತಾ ಹೋಗುತ್ತೆ. ಅದೇ ರೀತಿ ಏನ್ ಮಾಡ್ತಾ ಇದೀವಿ, ಇದು ಆಬ್ಸೆನ್ಸ್ ಆಫ್ ಲೈಟ್ ಮಾಡ್ತಾ ಇದೀವಿ, ಇಂಡೈರೆಕ್ಟ್ ಆಗಿ ನಾನು ನೋಡ್ತಾ ಇದ್ದೀನಿ, ಅದಕ್ಕೆ ನಾನು ಏನಂತ ಕರಿತೀನಿ, ಎಮಿಷನ್ ಸ್ಪೆಕ್ಟ್ರಾ ಅಂತ ಹೇಳ್ತೀನಿ. ಅಂದ್ರೆ ಕಂಟಿನ್ಯೂಸ್ ಸ್ಪೆಕ್ಟ್ರಾ ಯಾವಾಗ ಆಗುತ್ತೆ ಅಂದ್ರೆ ಅಕರ್ಸ್ ವೆನ್ ವಿ ಲುಕ್ ಡೈರೆಕ್ಟ್ಲಿ ಅಟ್ ಎ ಹಾಟ್ ಓಪೇಜ್ ಸೋರ್ಸ್, ಅವಾಗ ಬರುವಂತದಕ್ಕೆ ಕಂಟಿನ್ಯೂಸ್ ಸ್ಪೆಕ್ಟ್ರಾ ಅಂತ ಹೇಳ್ತಾರೆ. ಅಕರ್ಸ್ ವೆನ್ ವಿ ಲುಕ್ ಅಟ್ ದಿ ಕೂಲ್ ಲೇಯರ್ ಆಫ್ ಗ್ಯಾಸ್ ವಿಚ್ ಬ್ಲಾಕ್ಸ್ ದಿ ಬ್ಲಾಕ್ ಬಾಡಿ ಸೋರ್ಸ್ ಅಂಡ್ ಅಬ್ಸರ್ವ್ಸ್ ದಿ ಬ್ಲಾಕ್ ಬಾಡಿ ಫೋಟಾನ್ಸ್, ಅವಾಗ ಬರುವಂತದಕ್ಕೆ ಅಬ್ಸಾರ್ಪ್ಷನ್ ಲೈನ್ ಸ್ಪೆಕ್ಟ್ರಾ ಅಂತ ಕರಿತೀವಿ. ಅಕರ್ಸ್ ವೆನ್ ವಿ ಲುಕ್ ಅಟ್ ದಿ ಟ್ರಾನ್ಸ್ಪರೆಂಟ್ ಗ್ಯಾಸ್ at being excited by the black body source but we cannot see the source directly, ಅವಾಗ ನನಗೆ ಬರುವಂತದ್ದು ಎಮಿಷನ್ ಆಗಿರುತ್ತೆ. ಕಂಟಿನ್ಯೂಸ್ ಅಂದ್ರೆ ನೋಡಿ, ಈ ತರ ವೇವ್ ಲೆಂತ್ ಕಂಟಿನ್ಯೂಸ್ ಆಗಿರುತ್ತೆ, ಅದಕ್ಕೆ ನಾನು ಏನಂತ ಕರಿತೀನಿ, ಕಂಟಿನ್ಯೂಸ್ ಸ್ಪೆಕ್ಟ್ರಾ ಅಂತೀನಿ. ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಇದೆಲ್ಲ ಇಟ್ಸ್ ಅ ಕಂಟಿನ್ಯೂಸ್ ಸ್ಪೆಕ್ಟ್ರಾ. ಅದಕ್ಕೆ ಥರ್ಮಲ್ ಅಥವಾ ಬ್ಲಾಕ್ ಬಾಡಿ ಸ್ಪೆಕ್ಟ್ರಾ ಅಂತಾನು ಕರೀತಾರೆ. ಸ್ಟಾರ್ಸ್, ಮೂನ್ಸ್, ಪ್ಲಾನೆಟ್ಸ್ ಅಲ್ಲಿ ಏನ್ ಬರ್ತಲ್ಲ ಸ್ಪೆಕ್ಟ್ರಾ, ಅವನ್ನೆಲ್ಲ ಹೇಳ್ಬೋದು. ಇಟ್ ಡಿಪೆಂಡ್ಸ್ ಅಪಾನ್ ಟೆಂಪರೇಚರ್. ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ಟೆಂಪರೇಚರ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಸನ್ಲೈಟ್ ಪಾಸಿಂಗ್ ಥ್ರೂ ದಿ ಪ್ರಿಸಮ್ ಇಸ್ ಅನ್ ಎಕ್ಸಾಂಪಲ್. ಯೂಶಲಿ ಏನಾಗುತ್ತೆ ಅಂತಂದ್ರೆ, ನಾನು ಹೆಂಗೆ ಕಂಡಿಡ್ಕೊಳ್ತೀನಿ ಅಂತಂದ್ರೆ, ಲಾಂಗರ್ ವೇವ್ ಲೆಂತ್ ಇದೆ, ಕೂಲರ್ ಆಬ್ಜೆಕ್ಟ್ ಇದೆಯಾ, ಹಾಟರ್ ಆಬ್ಜೆಕ್ಟ್ ಇದೆಯಾ, ಸೈಂಟಿಸ್ಟ್ ಗಳು ಹೆಂಗೆ ನೋಡ್ತಾರೆ ಅಂತಂದ್ರೆ, ಬೇಸ್ಡ್ ಆನ್ ದೇರ್ ಟೆಂಪರೇಚರ್, ಬೇಸ್ಡ್ ಆನ್ ದಿ ಕಲರ್. ಸೊ ಲಾಂಗರ್ ವೇವ್ ಲೆಂತ್ ಇತ್ತು ಅಂದ್ರೆ ಕೂಲರ್, ಶಿಫ್ಟ್ ಟುವರ್ಡ್ಸ್ ದಿ ಸೆಂಟ್. ಹಾಟರ್ ಆಬ್ಜೆಕ್ಟ್ ಇತ್ತು ಅಂದ್ರೆ ಇಟ್ ಶಿಫ್ಟ್ ಟುವರ್ಡ್ಸ್ ದಿ ಶಾರ್ಟರ್ ವೇವ್ ಲೆಂತ್. ಸೊ ಆ ರೀತಿಯಾಗಿ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಅದೇ ತರ ಡಿಸ್ಕ್ರೀಟ್ ಸ್ಪೆಕ್ಟ್ರಮ್ ಅಂತ ಹೇಳ್ತೀವಿ, ಅದರಲ್ಲೂ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್ ಅಂತ ಹೇಳ್ತೀವಿ. ಈ ರೀತಿಯಾಗಿ ನಿಮ್ಗೆ ಏನಾಗುತ್ತೆ, ಈಚ್ ಅಂಡ್ ಎವ್ರಿ ಎಲಿಮೆಂಟ್ ದೇ ಗೋಯಿಂಗ್ ಟು ಅಬ್ಸರ್ವ್ ಡಿಫ್ರೆಂಟ್ ಅಮೌಂಟ್ ಆಫ್ ಎನರ್ಜಿ ಆಫ್ ಲೈಟ್. ಹಂಗಾಗಿ ಏನಾಗುತ್ತೆ, ಸೈಂಟಿಸ್ಟ್ ಈಸಿಯಾಗಿ ಐಡೆಂಟಿಫೈ ಮಾಡ್ಕೋಬಹುದು ಯಾವ್ದಿದೆ ಹೇಗಿದೆ ಅಂತ. ಅದೇ ತರ ಡಿಸ್ಕ್ರೀಟ್ ಸ್ಪೆಕ್ಟ್ರಮ್ ಎಮಿಷನ್ ಇದೆ. ಪ್ರತಿಯೊಂದು ಮಾಲಿಕ್ಯೂಲ್ಸ್ ಏನಾಗ್ತಾ ಹೋಗುತ್ತೆ, ಎಮಿಷನ್ ಹೇಗಾಗುತ್ತೆ, ಹೈಡ್ರೋಜನ್ ಯಾವ ತರ ಆಗುತ್ತೆ, ಸೋಡಿಯಂ ಯಾವ ತರ ಕೊಡುತ್ತೆ, ಇಗೇನ್ ದ ಪ್ಯಾಟರ್ನ್ ಆಫ್ ಲೈನ್ಸ್, ಆ ಲೈನ್ಸ್ ಮೇಲೆ ಅವರು ಡಿಸೈಡ್ ಮಾಡ್ತಾ ಹೋಗ್ತಾರೆ. ಇದೆಲ್ಲನೂ ಎಕ್ಸಾಂಪಲ್ಸ್ ನಿಮ್ಗೆ ಆಗ್ತಾ ಹೋಗುತ್ತೆ. ಸೊ ಈಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂದ್ರೆ ಏನು, ಜಸ್ಟ್ ಸ್ಪೆಕ್ಟ್ರೋಸ್ಕೋಪಿ ಅಂದ್ರೆ ಏನು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂದ್ರೆ ಏನು, ಅವೆರಡು ಇಂಟ್ರಾಕ್ಟ್ ಆದಾಗ ನಿಮ್ಗೆ ಏನಾಗುತ್ತೆ ಅದನ್ನ ತಿಳಿಸುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಸ್ಪೆಕ್ಟ್ರೋಸ್ಕೋಪಿ ಅಂತ ಕರಿತೀವಿ. ಅದನ್ನ ನಾನು ಇವತ್ತು ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮ್ಗೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.